ಯದ್ವಾ ಅನವಗತೋ ತೋನ್ಯ ಸಂಭಾವ್ಯೋ ನಾತ್ಮನಸ್ತತಃ ಸರ್ವೋಪೀತಿ ವಚಃ ಪ್ರಾಹ ತಥಾ ಚೋರ್ಧ್ವಂ ಪ್ರವಕ್ಷ್ಯತೆ. ಯದ್ವಾ ಅನ್ಬಿಡು, ಯದ್ವಾ ಅನ್ನೋದೇ ಅನವಗತಃ ಅತಃ ಅನ್ಯಃ ಸಂಭಾವ್ಯಃ ನ ಆತ್ಮನಃ ನ ಆತ್ಮನಃ ನಾತ್ಮನಃ ನ ಆತ್ಮನಃ ನಾತ್ಮನಃ ನಾನಾತ್ಮನಃ ಇದ್ರೆ ಅನಾತ್ಮನಃ ಇದು ಗೊತ್ತಾಯ್ತು. ನ ಆತ್ಮನಃ ತತಃ ಸರ್ವಃ ಅಪಿ ಇತಿ ವಚಃ ಪ್ರಾಹ ತಥಾ ಚ ಊರ್ಧ್ವಂ ಪ್ರವಕ್ಷ್ಯತೆ. ಸರ್ವೋಪ್ಯಂ ವೇದ ಸರ್ವೋಪ್ಯಂ ವೇದ ಪ್ರತ್ಯಕ್ಷ ನಾಲ್ಕನೇ ಅರ್ಥ ಇದು. ಸರ್ವೋಪ್ಯಂ ವೇದ ಪ್ರತ್ಯಕ್ಷಾನಮಾನಾಭ್ಯಾಮ ನಾಲ್ಕನೇ ಅರ್ಥ ಇದು. ಯದ್ವಾ ಅಥವಾ ಅತಃ ಆತ್ಮನಃ ಅನ್ಯಃ ಅನವಗತಃ ನಾಸ್ತಿ. ಆತ್ಮನೋ ಅನ್ಯಃ ಅನವಗತೋ ನಾಸ್ತಿ. ಆತ್ಮಗಿಂತ ಬೇರೆ ಗೊತ್ತಾಗದೇ ಇರೋದು ಇಲ್ಲಿ ಯಾವುದೂ ಇಲ್ಲ. ಆತ್ಮನೇ ಇಲ್ಲಿ ಗೊತ್ತಾಗದೇ ಇರೋನು. ಆತ್ಮನ ಬಗ್ಗೆನೇ ಅಜ್ಞಾನ ಇರೋದು. ಯಾವುದ್ರ ಬಗ್ಗೆ ಅಜ್ಞಾನ ಅಂದ್ರೆ ಆತ್ಮದ ಅಜ್ಞಾತೇವ ಸರ್ವೋರ್ಥ ಪ್ರಾಜ್ಞತೋ ಬುದ್ಧಿ ಜನ್ಮನಃ ಏಕೇನಿವ ಸತಾ ಸಂಶ್ಚ ಸನ್ನಜ್ಞಾತೋ ಭವೇತ್ ತತಃ ಅಂತ ನಿಷ್ಕೃತಿಯಲ್ಲಿ ಹೇಳಿದ್ದಾರೆ. ಅತಃ ಆತ್ಮನಃ ಅನ್ಯಃ ಅನವಗತಃ ನ ಸಂಭಾವ್ಯ. ಈ ಆತ್ಮನಿಗಿಂತ ಮತ್ತೊಂದು ಗೊತ್ತಾಗದೇ ಇರೋದು ಅನ್ನೋದನ್ನು ನಾವು ಸಂಭಾವನೆ ಮಾಡೋಕ್ಕಾಗಲ್ಲ. ಗೊತ್ತಾಗದೇ ಇರೋದು ಯಾವುದು? ಆತ್ಮನೇ. ಗೊತ್ತಾಗದೇ ಇರೋ ಆತ್ಮನೇ ತಪ್ಪಾಗಿ ಪ್ರಪಂಚ ಕಾಣ್ತಾ ಇದ್ದಾನೆ. ಗೊತ್ತಾಗದೇ ಇರೋ ಹಗ್ಗವೇ ತಪ್ಪಾಗಿ ಹವಾ ಕಾಣೋ ಹಾಗೇನೆ ಗೊತ್ತಾಗದೇ ಇರೋ ಆತ್ಮನೇ ನಮ್ನ ಏನೋ ಗೊತ್ತಾಗಿಲ್ಲ ಅಂತೀವಲ್ಲ, ಯಾವುದೋ ಒಂದು ನಿನಗೆ ಈ ಲೆಕ್ಕ ಗೊತ್ತಾಗ್ಲಿಲ್ಲ, ಈ ವ್ಯಾಕರಣ ಗೊತ್ತಾಗಿಲ್ಲ. ವ್ಯಾಕರಣ ಲೆಕ್ಕ ಅಂತ ಗೊತ್ತಾಗದೇ ಇರೋ ಮುಂಚೆ ಇರೋದೇ ಇಲ್ಲ. ಗೊತ್ತಾದ್ಮೇಲೆ ಇರುತ್ತೆ. ಗೊತ್ತಾಗೋದು ಒಂದು ವೃತ್ತಿ, ಒಂದು ಪ್ರತ್ಯಯ. ಆ ಪ್ರತ್ಯಯ ಹುಟ್ಟೋಕ್ ಮುಂಚೆ ಇರೋನು ಯಾರೋ? ಅವನನ್ನೇ ಗೊತ್ತಾಗ್ತಿಲ್ಲ ಅಂತಿರೋದು.
ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಏನೇ ಒಂದು ನಂಗೆ ಅಲ್ಲಿ ಏನಿದೆ ಗೊತ್ತಾಗ್ತಿಲ್ಲ ಅಂತಂದ್ರೆ, ಗೊತ್ತಾಗೋದು ಒಂದು ವೃತ್ತಿ ಪ್ರತ್ಯಯ ಆಕಾರ. ಪ್ರತಿ ವೃತ್ತಿ ಆಕಾರ ಬರೋಕ್ ಮುಂಚೆ ಇರೋ ಕೇವಲ ನಾನು ಆತ್ಮನೇ ಅಲ್ಲಿ ಏನು ಗೊತ್ತಾಗ್ತಿಲ್ಲ ಅಂತ ಇದೀವಿ. ಅದು ನಿಜವಾಗಿ ಅಜ್ಞಾನಕ್ಕೆ ಆತ್ಮನಿಗಿಂತ ಬೇರೆಯಾದ ಮತ್ತೊಂದಾದ ವಸ್ತು ವಿಷಯವಿಲ್ಲ. ಅಜ್ಞಾನಕ್ಕೆ ವಿಷಯ ಆತ್ಮನೇ. ಆತ್ಮನ ಬಗ್ಗೆ ಅಜ್ಞಾನ. ಆತ್ಮನೇ ಅನವಗತ ರೂಪದವನು. ಅನವಗತ ರೂಪನಾದ ಆತ್ಮನಿಗಿಂತ ಮತ್ತೊಂದಾದ ವಸ್ತು ಇಲ್ಲಿ ಪ್ರಸಿದ್ಧವಾಗಿಲ್ಲವಾದ್ದರಿಂದ ಇದು ಅತಃ ಆದ್ದರಿಂದ ಸರ್ವೋಪಿ ವಚವು ಅದಕ್ಕಾಗಿ ಹೇಳ್ತಾ ಇದೆ. ಇದು ಹೇಗೆ ಅನ್ನೋದನ್ನು ನಾವು ಮುಂದೆ ಊರ್ಧ್ವಮುಖತೆಯಲ್ಲಿ ಬರೀತಾರೆ. ಅವ್ಯಾಕೃತ ವಿಚಾರೇ, ಅವ್ಯಾಕೃತ ವಿಚಾರ ಮಾಡುವಾಗ ಅಲ್ಲಿ ಹೇಳ್ತೀವಿ. ಅಸಹಜ ಬಹಳ ಸೂಕ್ಷ್ಮ ವಿಚಾರ ಇದು. ನಮ್ಗೆ ಎಲ್ಲಾ ಜಾಗದಲ್ಲೂ ನಾವು ಗಡಿಯೇ ಗೊತ್ತಾಗ್ಲಿಲ್ಲ, ಬಟ್ಟೆ ಗೊತ್ತಾಗ್ಲಿಲ್ಲ ಅಂತೀವಲ್ಲ, ತಪ್ಪು. ಯಾಕಂದ್ರೆ ಗೊತ್ತಾಗೋ ಮುಂಚೆ ಅದು ಇರುವುದೇ ಇಲ್ಲವಾದ್ದರಿಂದ ಗೊತ್ತಾದ್ಮೇಲೆ ಇದೆ ಅಂತ ಅನ್ಸ್ಕೊಳ್ಳೋದು. ಗೊತ್ತಾಗದೇ ಇರೋಕ್ ಮುಂಚೆ ಅಜ್ಞಾನ ಇರುತ್ತೆ. ಅಜ್ಞಾನ ಇರುವಾಗ ಗೊತ್ತಾಗದೇ ಇರೋದಾಗ ಪ್ರತ್ಯವಿಲ್ಲ, ಅರಿವಿಲ್ಲ. ಅರಿವಿಲ್ಲದೆ ಅಂದ್ರೆ ಬುದ್ಧಿವೃತ್ತಿ ಅರಿವಿಲ್ಲ. ಬುದ್ಧಿವೃತ್ತಿ ಅರಿವಿಲ್ಲದೆ ಇದ್ದಾಗಿರೋ ಆತ್ಮೊಬ್ಬನೇ. ಆಮೇಲೆ ಬುದ್ಧಿವೃತ್ತಿಯ ಅರಿವು ಬರುತ್ತೆ. ಆ ಆತ್ಮನನ್ನೇ ನೀವು ಈ ಕಡೆಯಿಂದ ಗೊತ್ತಾಗ್ತಿಲ್ಲ, ಗಡಿಗೆ ಗೊತ್ತಾಗ್ಲಿಲ್ಲ, ಬಟ್ಟೆ ಗೊತ್ತಾಗ್ತಿಲ್ಲ, ಲಕ ಗೊತ್ತಾಗ್ತಿಲ್ಲ ಅಂತ ಆರೋಪ ಮಾಡ್ತಾ ಇದೀಯ. ನಿಮ್ಗೆ ಗೊತ್ತಾಗದೇ ಇರೋದಕ್ಕೆ ಅಜ್ಞಾನಕ್ಕೆ ವಿಷಯ ಆತ್ಮನೇ ಅಂತ ಇದ್ದಾರೆ ಎಲ್ಲಾ ಕಡೆ ಇಲ್ವೇ. ಬಹಳ ಸೂಕ್ಷ್ಮ ವಿಷಯ ಇದು. ಅವನ ಮೇಲೆ ಗೊತ್ತಾಗಿಲ್ಲ ಅಂತಿದ್ದೀರಾ ಅಂತ ಇದ್ದಾರೆ. ಅಥವಾ ಯದ್ವಾನ ಅಥವಾ ಯದ್ವಾನ ಅಥವಾ ಅನವಗತ, ನಾನು ಗೊತ್ತಿಲ್ಲದೆ ಇರುವ ಆತ್ಮನಿಗಿಂತ ಗೊತ್ತಾಗದೇ ಇರುವ, ಗೊತ್ತಿಲ್ಲದೆ ಇರುವ, ಹೇಗೆ ಮಾಡ್ತೀರಾ? ಇನ್ನೂ ಗೊತ್ತಿಲ್ಲದೆ ಇದ್ದದ್ದಾದ ಆತ್ಮನಿಗಿಂತ ಬೇರೆಯಾದದ್ದು ಅನವಗತ ನ ಸಂಭಾವ್ಯ. ಆತ್ಮನಿಗಿಂತ ಮತ್ತದ್ದಾದ ಗೊತ್ತಾಗದೇ ಇರೋದನ್ನು ಸಂಭಾವನೆ ಮಾಡ್ಕೋ, ಊಹೆ ಮಾಡ್ಕೋಗೋಣ ಅಂತ ಹೇಳಿದ್ದಾರೆ. ಇದನ್ನ ಶಂಕರಾಚಾರ್ಯ ಸುರೇಶ್ವರ ಬಿಟ್ರೆ ಬೇರೆ ವ್ಯಾಖ್ಯಾತ ಹೆಣ್ಣು ಅಂತ. ಎಲ್ಲರೂ ಕೂಡ ಬೇರೆ ಅಜ್ಞಾನ ಅಂದ್ರೆ ಒಂದು ಭಾವರೂಪ ವಸ್ತು ಏನೋ ಒಂದು ತಗೊಳ್ತಾರೆ. ಮೂಲ ಇದು ಹೇಳ್ತಲ್ಲ ಅವ್ಯಾಕೃತ, ಅವ್ಯಾಕೃತವನ್ನ ಅಜ್ಞಾನ ಅಂತಾರೆ ಅವರು. ಇವ್ರು ಆತ್ಮನ್ನೇ ಅಜ್ಞಾನ ಅಂತಾರೆ. ನಿಮ್ಗೆ ಗೊತ್ತಿಲ್ಲ ಅಂತ ಆಗಿರೋದು ಆತ್ಮನೇ, ಗೊತ್ತಾಯ್ತು ಅಂತ ಆಗೋದು ಆತ್ಮನೇ. ಆತ್ಮ ಗೊತ್ತಿಲ್ಲದೆ ಇರೋದು. ಆದ್ರಿಂದ ಆತ್ಮ ಗೊತ್ತಾದದ್ದಾದಾಗ ಗೊತ್ತಿಲ್ಲ ಅನ್ನೋದು ಹೋಗುತ್ತೆ. ಗೊತ್ತಿಲ್ಲ ಅದು ಹೋಗುತ್ತಲೇ, ಅಜ್ಞಾನ ಹೋಗುತ್ತಲೇ, ಮಿಥ್ಯಾಜ್ಞಾನ ಹೋಗುತ್ತೆ. ಅಜ್ಞಾನ ಹೋಗುತ್ತೆ, ಹಗ್ಗದ ಅಜ್ಞಾನ ಹೋಗುತ್ತಲೇ ಹಾವೆಂಬ ತಪ್ಪಲಿಕ್ಕೆ ಹೋಗ್ಬಿಡುತ್ತೆ. ಅಜ್ಞಾನವೇ ಇವರಿಗೆ ಏನು ಐಕಾತ್ಮ್ಯ ಅಪ್ರತಿಪತ್ತಿರಿಯ ಸ್ವಾತ್ಮಾನುಭವ ಸಂಶಯ ಸಾ ಅವಿದ್ಯಾ, ಅದೇ ಸಂಶಯ ಮೂಲಂ ತನ್ನಾಶೋ ಮುಕ್ತಿರಾತ್ಮ. ಮೂರನೇ ಅಧ್ಯಾಯದ ಚರ್ಚೆ ತರನು ತಗೋಬಹುದು. ಅದು ಆತ್ಮ ಇಬ್ಬರಿದ್ದಾರೆ. ಅವಿದ್ಯೆಗೆ ಅವಿದ್ಯೆಗೆ ಅನಾತ್ಮ ಆಶಯವೋ ಆತ್ಮಾಶಯ ಚರ್ಚೆ ಮಾಡ್ಕೊಂಡು ಅನಾತ್ಮವೇ ವಿದ್ಯಾಸ್ವಭಾವ ಅದರಲ್ಲಿಲ್ಲ, ಅದಕ್ಕೆ ಹೋಗ್ಬೋದು. ಅನಾತ್ಮವು ಅಜ್ಞಾನ ಸ್ವರೂಪವೇ ಆಗಿರೋದ್ರಿಂದ ಅದಕ್ಕೆ ಅಜ್ಞಾನ ಬರೋಲ್ಲ. ಆಮೇಲೆ ಆತ್ಮನಿಗೆ ಅಜ್ಞಾನ. ಮೂರು ಒಂದೇ ಎಲ್ಲ ಕೊಟ್ಟರು ಕವಿಕೆಯಲ್ಲೇ 3-4 ಕೊಟ್ಟಿದ್ದಾರೆ. ಒಂದು ಆತ್ಮವಿಷಯದಲ್ಲೇ ಅದು ಒಂದು ಮೊದಲನೇದಾಗಿ ಅವರು ಅನಾತ್ಮ ಕಲ್ಪಿತ ಅಜ್ಞಾನದಿಂದ ಕಲ್ಪಿತವಾದ್ರಿಂದ ತನ್ನಿಂದ ಕಲ್ಪಿತವಾಗಿರುವ ವಸ್ತು ತಾನಿರೋಕೆ ಸಾಧ್ಯ ಇಲ್ಲ ಒಂದು. ಆಮೇಲೆ ಅಜ್ಞಾನ ಇದ್ದದ್ರಿಂದ ಜ್ಞಾನ ಬರೋ ಒಂದು ಪ್ರಸಂಗವೇ ಇಲ್ಲ, ಅದಕ್ಕೆ ಅತಿಶಯವಿಲ್ಲ. ಜ್ಞಾನ ಅಜ್ಞಾನ ಅತಿಶಯ ಅದಕ್ಕಿಲ್ಲವಾದ್ರಿಂದ ಅದಕ್ಕೆ ಜ್ಞಾನ ಇಲ್ಲ. ಅರಿವು ಬರೋದನ್ನ ಹೆಚ್ಚುಗಾರಿಕೆ ಆತ್ಮಗಿದೆ. ಅನಾತ್ಮಕ್ಕೆ ಅರಿವು ಬರೋ ಪ್ರಸಂಗವೇ ಇಲ್ಲ, ಅಂದ್ರೆ ಅದಕ್ಕೆ ಅಜ್ಞಾನ ಇಲ್ಲ. ಬರ್ಕೊಳ್ಳಿ. ಅಥವಾ ಅನವಗತನಾದನ್ನು ಗೊತ್ತಿಲ್ಲದೆ ಇರುವ ಆತ್ಮನಿಗಿಂತ ಮತ್ತೊಂದಾದ ವಸ್ತುವು, ಗೊತ್ತಿಲ್ಲದೆ ಇರುವ ಆತ್ಮನಿಗಿಂತ ಮತ್ತೊಂದಾದ ವಸ್ತುವು ಇಲ್ಲಿ ಸಂಭಾವನೆ ಮಾಡುವುದಕ್ಕೂ ಒಂದು ಊಹೆ ಮಾಡುವುದಕ್ಕೂ ಆಗುವುದಿಲ್ಲ. ಅನವಗತನಾದ ಈ ಆತ್ಮನಿಗಿಂತ ಅಥೋನ್ಯ ಆತ್ಮನ ಆತಃ ಆಮೇಲೆ ಹೇತು. ಆದ್ದರಿಂದ
ಅದನ್ನ ಅನವಧಾನದ ಆತ್ಮ ತಿಳಿಸ್ಕೊಳ್ಬೇಕು ಅನ್ನೋ ಕಾರಣದಿಂದ ಸರ್ವೋಪಿ ಇದು ವಚಃ ಪ್ರಾಹ. ಆದ್ದರಿಂದ ಸರ್ವೋಪಿ ಎಂ ವೇದ ಎಂಬ ಮಾತನ್ನ ನಮ್ಮ ಗುರುಗಳಾದ ಭಾಷಿಕಾರರು ಸರ್ವೋಪ್ಯಯಂ ವೇದ ಸರ್ವೋಪ್ಯಯಂ ವೇದ ನಿನ್ನೆ ಬರ್ಕೊಂಡಿರ್ತೀರ. ಸರ್ವೋಪ್ಯಯಂ ವೇದ ಎಂಬ ವಾಕ್ಯವನ್ನ ನಮ್ಮ ಗುರುಗಳಾದ ಭಗವತ್ಪಾದರವರು ಹೇಳಿರುತ್ತಾರೆ. ಅದು ಹೇಗೆ ಎಂಬುದನ್ನು ಮುಂದೆ ವಿವರಿಸಲಾಗುತ್ತದೆ. ಮುಂದೆ ಅವ್ಯಾಕೃತ ಪ್ರಕ್ರಿಯೆಯಲ್ಲಿ ವಿಚಾರದಲ್ಲಿ ಹೇಳುತ್ತೇವೆ ಮಕ್ಕಳೇ. ನೀವು ತಗೊಂಬಂದ್ರೆ ನಿಮ್ಗೆ ತೋರ್ಸಕ್ಕೆ ವೇದಾಂತ ವಿಚಾರ ಇತಿಹಾಸ 1-4 ಶ್ಲೋಕ ತೋರ್ಸಿದ್ರಲ್ಲ ಲಿಸ್ಟ್ ಮಾಡಿದ್ದನ್ನ ಇದಲ್ವಾ? ಮಾತೃಕ ಪ್ರಸ್ಥಾನದಲ್ಲಿದೆ. ಅದು ಹೇಗೆ ಎಂಬುದನ್ನು ಮುಂದೆ ಪ್ರಕರಣದಲ್ಲಿ ಮುಂದೆ ಅವ್ಯಾಕೃತ ಪ್ರಕರಣದಲ್ಲಿ ಅವ್ಯಾಕೃತ ವ್ಯಾಕರಣ ಪ್ರಕ್ರಿಯೆ 1-4 ಶ್ಲೋಕ 215 1-4 7 ಮಂತ್ರ 215. ಓ ಸಿದ್ಧಿ ಪಂಚಪಾದಿಕ ವಿವರಣ ಎಲ್ಲ ತೋರಿಸಿದ್ದಾರೆ. ಅಯ್ಯೋ ಹೆಂಗ್ ತಗೊಳ್ಳಿದಾರೆ ನೋಡ್ಬೇಕು ಇವ್ರೆ ಆ ಪುಸ್ತಕ ನೀವು. ಎಷ್ಟೋ 1-4 215 ಅದೇ ಮುಂದೆ ಹೇಳ್ತೀವಿ ಅಂತ ಅಲ್ಲ, ಅದಕ್ಕೆ ಈಗ ತಥಾಚ ಊರ್ಧ್ವಂ ಪ್ರವರ್ತತೆ ಅಂತಿದೆಯಲ್ಲ, ಈ ವಿಷಯನ ಅಲ್ಲಿ ಸ್ಪಷ್ಟಪಡಿಸ್ತೀವಿ. 4ನೇ ಬ್ರಾಹ್ಮಣ 1ನೇ ಅಧ್ಯಾಯ 4ನೇ ಬ್ರಾಹ್ಮಣ 215 ಶ್ಲೋಕ ಸ್ಪಷ್ಟಪಡಿಸ್ತೀವಿ. ಅದಕ್ಕೆ ರೆಫರೆನ್ಸ್ ಹೆಂಗೆ ಆಗ್ತಾ ಇರ್ತದೆ ಅಲ್ವಾ? ಸುಮಾರು ಒಂದು 2-3 ಸಾವಿರ ಶ್ಲೋಕ ಇರುತ್ತೆ ಡಿಫ್ರೆನ್ಸ್. ಒಂದಿದೆ ಇರುತ್ತೆ, ಸಿಕ್ಕಾಪಟ್ಟೆ ಇರುತ್ತೆ. ಅಲ್ಲ ನಮ್ಮ ಸ್ವಾಮಿಗಳು ಮಾಂಡುಕ್ಯದ ಎಷ್ಟೋ ಭಾಷೆ ಟಿಪ್ಪಣಿಯಲ್ಲಿ ಪೀಠಿಕೆಯಲ್ಲಿ ಮಾಡಿದೆ ಅಂತ ಎಷ್ಟು ಪೀಠ ಬಂದೇ ಇಲ್ಲ. ಅದು ನಮ್ಮ ಅಣ್ಣ ಅದೇ ಪೀಠಿಕೆಯಲ್ಲಿ ಬಿಟ್ಟೋಗಿದ್ದಲ್ಲ ಸೇರಿಸ್ಬೇಕು ಅಂತಂದ. ನಾನ್ ಸೇರ್ಸಕ್ ಬರಲ್ಲಪ್ಪ, ನಿಮ್ಗೆಲ್ಲ ಸೇರಿಸ್ಕೊಂಡು ಅನ್ಬೇಕು ಬರೀತೀನಿ. ನಂಗೆ ಆ ಧೈರ್ಯ ಸ್ವಾಮಿಗಳ ಮನಸ್ಸಲ್ಲಿ ಏನಿದೆ ನಂಗೆ ಗೊತ್ತಾಗಲ್ಲ, ಅದೆಲ್ಲ ನಾನ್ ಬರಲ್ಲ. ಅದನ್ನ ಟಿಪ್ಪಣಿ ಕೊಟ್ಟು ಇದಿರ್ಬೋದು ನೀನ್ ಬೇಕು ಕೊಟ್ಟರೆ ಟಿಪ್ಪಣಿ ಸೇರಿಸ್ತೀನಿ ನಾನು. ಇದನ್ನ ಅಕ್ಷರ ಅಂದ್ರು ಬರ್ಕೊಟ್ಟು ಯಾರೇ ಈ ರೀತಿ ಇದಿರ್ಬೋದು ಅಂತ ಅವ್ರದ್ದು ಸ್ವಾಮಿಗಳ ಮನಸ್ಸಲ್ಲಿ ಏನಿತ್ತು ಹೇಗಿತ್ತು. ಅದು ಮಾಡಿದಾರ 2ನೇ ಭಾಗ ಬಂದಿದ್ರ. ಅದಲ್ಲ ಪ್ರಕ್ರಿಯಾ ಪ್ರತಿಭೆಗೂ 2ನೇ ವಾದಿ ಮುಗಿಬೇಕು ಅಂದ್ಕೊಂಡಿದ್ದಂತೆ. ಸಂಪುಟ 2 ಇದು 1ನೇ ಸಂಪುಟ. ಎಲ್ಲದ ಅನ್ಯಾಯವಾಗಿಂದ ಅದರಿಂದ ನೋಡಿ. ಹಾ ಇದರಲ್ಲಿದೆ. ಅದು ಕಾಲದಲ್ಲಿ ತುಂಬಾ ಅನ್ಯಾಯ, ಅಕ್ಷಮ್ಯ ಅಪರಾಧ. ಅದು ತುಂಬಾ ತಪ್ಪದು, ಕಲಿಬಾರ್ದಾಯ್ತು. ಭಾರಿ ದುಃಖ ಆಗುತ್ತೆ ಸ್ವಾಮಿಗಳ ಇಲ್ಲಿ. ಸ್ವಾಮಿಗಳು ಬರ್ದು ಎಷ್ಟು ಕಷ್ಟ ಪಡ್ದಿರ್ತಾರೆ, ತಪಸ್ಸೆಲ್ಲ ಬರ್ದಿರ್ತಾರೆ, ಕಾಲು ಬಿಡ್ತಾರೆ ಅಂದ್ರೆ ಬೆಲೆನೇ ಇಲ್ಲ ಸ್ವಾಮಿದಕ್ಕೆ. ಟ್ರಸ್ಟ್ ಇವ್ರಿಗೆ ಏನ್ ಮಾಡ್ತಾರೆ, ಕಾರ್ಯಾಲಯದವ್ರಿಗೆ ಏನ್ ಮಾಡ್ತಿದ್ದಾರೆ? ಹೊರಕೊಟ್ಟು ಜೋಪಾನ ಇಡಬೇಕು. ಅದನ್ನೆಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಇದ್ ಮಾಡ್ಕೊಂಡು ಇನ್ನೊಂದು ಬಿಟ್ಕೋಬೇಕು. ಎಷ್ಟೋ ಅಡ್ವಾನ್ಟೇಜ್ ಇರಲಿಲ್ಲ ಹೊರತು. ಯಾರಿಗೂ ಆತರ ಕರೆಕ್ಟ್ ಆಗಿರೋ ಶಿಷ್ಯರು ಇರ್ಬೇಕು. ಇಲ್ಲ, ಅದೇ ನ್ಯಾಯ ಆಗಿ ಸ್ವಾಮಿಗಳಿಗೆ. ಸ್ವಾಮಿಗಳಿಗೆಲ್ಲ ಬಂದಿಲ್ಲ. ನಮ್ಮ ಸ್ವಾಮಿ ನಮ್ಮ ಮತ್ತೂನವರು ಕರ್ಕೊಂಡು ಓಡೋಗ್ಬಿಡ್ತಾರೆ ಊರಿಗೆ. ದಂಡ ಪಾಡೋದು ಸ್ವಾಮಿ ಬೀಜ ಕೊಡುತ್ತೆ. ನಂಗೆ ಇಲ್ಲಿದ್ದು ನನ್ನ ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಸಂಸ್ಥೆನ. ಇದು ಹೇಗೆ ಎಂಬುದನ್ನು ನಾವು ಮುಂದೆ ಹೇಳುತ್ತಿದ್ದೇವೆ. ಯದ್ಧೇತುಕಂ ಪ್ರಮಾಣತ್ವಂ ವೇದಾಂತಾನಾಂ ಸಮರ್ಥ್ಯತೆ. ತೇನೈವ ಹೇತುನ ಕರ್ಮ ಕಾಂಡಸ್ಯಾಪಿ ಪ್ರಮಾಣತಃ. ಯಥೇತುಕಂ ಪ್ರಮಾಣತ್ವಂ ವೇದಾಂತಾನಾಂ ಸಮರ್ಥ್ಯತೆ ತೇನ ಏವ ಹೇತುನಾ ಕರ್ಮಕಾಂಡಸ್ಯ ಅಪಿ ಪ್ರಮಾಣತಃ.
ಯಜ್ಜೇತುಕಂ ಪ್ರಮಾಣತ್ವ ಸಮರ್ಥ್ಯತೆ ಅಂತ ಯಾವುದನ್ನು ಕಾರಣವುಳ್ಳದ್ದಾಗಿ ವೇದಾಂತರಿಗೆ ಪ್ರಾಮಾಣವನ್ನು ಸಮರ್ಥ್ಯ ಮಾಡ್ತೀರೋ ಯಾವ ಕಾರಣ ಹಿಡ್ಕೊಂಡು ಸಮರ್ಥ್ಯ ಮಾಡ್ತೀರಾ ಅಜ್ಞಾತ ಜ್ಞಾಪನ ಲಕ್ಷಣ ಹೇಳಿದ್ರು ಅನಧಿಕ ಇವರು ಕೊಟ್ಟಿದ್ದಾರೆ ಇಲ್ಲಿ ಫಲವನ್ನಿಶ್ಚಿತ ಅಬಾಧಿತ ಬೋಧಜನಕತ್ವಮೇವ ಪ್ರಮಾಣಂ ಅನಧಿಗತ ಅಬಾಧಿತ ಅಸಾಧಾರಣ ಫಲವದ್ವಿಷೇಕಂ ಪ್ರಮಾಣ ಅಸಾಧಾರಣ ಫಲವನ್ ನಿಶ್ಚಿತ ಅಬಾಧಿತ ಅಂತ ಹೇಳಿದ್ದಾರೆ ನಾನು ಇದ್ರಲ್ಲಿ ನೋಡಿದೆ ಅದನ್ನ ಎರಡೇ ಕೊಟ್ಟರು ಅನಧಿಗತ ಅಬಾಧಿತ ಫಲವತ್ ಉಳಿದಬೇಕು ಅನಧಿಗತ ಅಬಾಧಿತಾರ್ಥ ಬೋಧಿತತ್ವ ಫಲ ಸೇರಿಸ್ಬೇಕು ಫಲ ಹಿಡಿಯೋದು ಇವಾಗ ಈ ಮರದಲ್ಲಿ ಎಷ್ಟು ಎಲೆ ಇದೆ ಅಂದ್ರೆ ಕಟ್ ಹೇಳ್ಬೋದು ಏನು ಎಷ್ಟು ಒಂದು ಹೆಚ್ಚಿದೆ ತಾನೆ ಏನಿಲ್ಲ ನಾನು ನಷ್ಟ ಕಮ್ಮಿ ಇದೆ ಏನು ಅಂತಾನೆ ಏನ್ ನಮ್ಗೆ ಲಾಭ ಏನಿಲ್ಲ ಯಜ್ಜೇತುಕಂ ಅಂದ್ರೆ ಇದು ಅಜ್ಞಾತ ಜ್ಞಾಪಕತ್ವ ಹೇತುಕಂ ಅಂತ ಯಾವ ಅಜ್ಞಾತ ಜ್ಞಾಪಕತ್ವ ಎಂಬ ಹೇತುವನ್ನು ಇಟ್ಕೊಂಡೇ ವೇದಾಂತಗಳಿಗೆ ಪ್ರಮಾಣತ್ವವನ್ನು ಸಮರ್ಥನೆ ಮಾಡ್ತಿರೋ ಅದೇ ಹೇತುವಿನಿಂದಲೇ ಅಜ್ಞಾತ ಜ್ಞಾಪಕತ್ವ ಎಂಬ ಅದೇ ಹೇತುವಿನಿಂದಲೇ ಕರ್ಮಕಾಂಡಕ್ಕೂ ಪ್ರಮಾಣತ್ವ ಬರುತ್ತೆ. ಕರ್ಮಕಾಂಡವಾಗಿದ್ದ ಪ್ರಮಾಣ ಜ್ಞಾನಕಾಂಡವಾಗಿದ್ದ ಅಪ್ರಮಾಣ ಹಾಗೆ ಮಾಡಬಾರಲ್ಲ. ಅದೇನು ಮಾಡ್ತದೆ ನಮ್ಮವರು ಅದನ್ನ ನಾವು ಹೇಳಿ ಸರಿ ನೀವು ಬೇರೆ ಅದನ್ನ ನೀವು ಹೇಳೋದು ತಪ್ಪು ಬಿಟ್ರೆ ಆಗತ್ತಾ? ಇದು ಮಧ್ವಾಚಾರ್ಯ ಏನ್ ಹೇಳಿದ್ದಾರೆ ಅವ್ರು ನಮ್ಮವ್ರು ಹೇಳ್ತಾನೆ ಅವ್ರು ಹೇಳಿದ್ರೆ ಸರಿ, ಶಂಕರಾಚಾರ್ಯ ಹೇಳಿದ್ರೆ ತಪ್ಪು ಅಂದ್ಬಿಟ್ರೆ ಹಂಗ ವ್ಯಕ್ತಿ ಮೇಲೆ ನಿಂತ್ಕೊಂಡು ಸರಿ ತಪ್ಪು ಭಾಗ ಮಾಡ್ಬಿಟ್ರೆ ತಪ್ಪಾಗತ್ತೆ. ಕುರಾಲ್ ಹೇಳಿದ್ರೆ ಸರಿ ಯಾಕಂದ್ರೆ ನಮ್ಮ ಅಲಾವ ನಿಮ್ ಭೇದ ತಪ್ಪು ಯಾಕೆ ಭೇದ ಆದ್ರಿಂದ ಅದೇ ಆದ್ರಿಂದ ಅದನ್ನು ತಪ್ಪು ಅಂದ್ಬಿಟ್ರೆ ಅಂತ ಅನ್ಸಲ್ಲ. ಪ್ರಮಾಣತ್ವಕ್ಕೆ ಒಂದು ಯುನೀಕ್ ಆದಂತಹ ಡೆಫಿನೇಷನ್ ಕೊಡ್ಬೇಕು. ಏನ್ ಡೆಫಿನೇಷನ್? ಅಜ್ಞಾತ ಜ್ಞಾಪನ, ನಮಗೆ ಗೊತ್ತಿಲ್ಲದೆ ಇದ್ದಿದ್ದು ಜ್ಞಾಪ ಮಾಡ್ಕೊಡೋದು, ಮತ್ತೆ ಅದೇ ಜ್ಞಾಪ ಮಾಡೋದು, ಮತ್ತೆ ಜ್ಞಾಪ ಮಾಡ್ಕೊಟ್ಟಿದ್ದನ್ನ ಒಂದು ಪ್ರಯೋಜನ ಆಗೋದು, ಇದಿರ್ಬೇಕು. ಇದಿಲ್ಲದೆ ಹೋದ್ರೆ ಪ್ರಮಾಣ ಸುಮ್ಮನೆ ಆ ಮರದಲ್ಲಿ ಇಷ್ಟು ಎಲೆ ಇದೆ ಅಂತ ತಿಳಿಸ್ಕೊಟ್ರೆ ಇರ್ಬೋದು, ಅದು ನಮ್ಮ ಪ್ರಯೋಜನ ಇಲ್ಲ. ಅದು ಅಜ್ಞಾತವೂ ಇರ್ಬೋದು. ಆದರೆ ಪ್ರಮಾಣ ಅಂತ ಗೊತ್ತಿಲ್ಲದ್ದಾದ ಮತ್ತು ಯಾವತ್ತಿಗೂ ಸುಳ್ಳಾಗದೇ ಇರತಕ್ಕದ್ದಾದ ಮತ್ತು ಫಲವುಳ್ಳ ಪ್ರಯೋಜನವುಳ್ಳದ್ದಾಗಿರ್ತಕ್ಕಂಥ ವಿಷಯ ತಿಳಿಸ್ಕೊಡೋದೇ ಪ್ರಮಾಣಕ್ಕೆ ಲಕ್ಷಣ. ಈ ಕಾರಣದಿಂದ ವೇದಾಂತಗಳಿಗೆ ಪ್ರಮಾಣತ್ವವನ್ನು ಹೇಗೆ ಸಮರ್ಥನೆ ಮಾಡ್ತಿದೀವೋ ಅದು ಮಾಡ್ತಿರೋ ನೀವು, ಅದೇ ರೀತಿ ಕರ್ಮಕಾಂಡಕ್ಕೂ ಕೂಡ ಅದೇ ಹೇತುವಿನಿಂದಲೇ ಪ್ರಮಾಣತ್ವ ಬಂದಿರೋದೇ ಹೊರತು ಅದು ಕ್ರಿಯೆ ಹೇಳೋದ್ರಿಂದ ಪ್ರಮಾಣ, ಇಲ್ಲಿ ಕ್ರಿಯೆ ಇಲ್ಲ ಅದನ್ನ ಪ್ರಮಾಣ ಹಾಗೆ ಮಾಡಕ್ ಬರಲ್ಲ. ವೇದಾಂತಗಳಲ್ಲಿ ಕ್ರಿಯೆ ಇಲ್ಲ ಆದಿನ ಪ್ರಮಾಣ, ಕರ್ಮಕಾಂಡ ಕ್ರಿಯೆ ಹೇಳ ಪ್ರಮಾಣ. ಈ ವಸ್ತುನ್ವಾಖ್ಯಾನಂ ಕ್ರಿಯಾನ್ವಾಖ್ಯಾನಂ ವಾ ಪ್ರಾಮಾಣ್ಯ ಕಾರಣಂ ಕಿಂತು ನಿಶ್ಚಿತ ಫಲವದ್ ವಿಜ್ಞಾನೋತ್ಪಾದಕತ್ವಂ 147 ಬೃಹದಾರಣ್ಯಕ. ವಸ್ತುನ್ವಾಖ್ಯಾನ ಅದರಿಂದ ಇದು ಪ್ರಮಾಣ, ಇದು ಕ್ರಿಯಾನ್ವಾಖ್ಯಾನ ಅದರಿಂದ ಪ್ರಮಾಣ ಹಾಗೆ ಮಾಡ್ಬೋದಲ್ಲ. ಕಿಂತು ನಿಶ್ಚಿತ ಫಲವದ್ ವಿಜ್ಞಾನೋತ್ಪಾದ, ನಿಶ್ಚಿತವಾದ ಫಲವುಳ್ಳದ್ದಾದ ಅರಿವನ್ನು ಉಂಟು ಮಾಡಿಕೊಡೋದು ಅದನ್ನು ಪ್ರಮಾಣ. ನಿಶ್ಚಿತ ಫಲವದ್ ವಿಜ್ಞಾನ ಅದನ್ನುಳ್ಳದ್ದಾಗಿರ್ತಕ್ಕಂತಹ ಒಂದು ಜ್ಞಾನವನ್ನು ಉಂಟು ಮಾಡಿಕೊಡುತ್ತಲ್ಲ ಅದರಲ್ಲಿ ಪ್ರಾಮಾಣ್ಯ ಬರುತ್ತೆ. ಪ್ರಮಾಣದ ಪ್ರಮಾಜನಕಂ ಪ್ರಮಾಣಂ, ಅರಿವನ್ನು ಉಂಟು ಮಾಡೋದು ಪ್ರಮಾಣದ ಲಕ್ಷಣ. ಅರಿವು ಎಂಥ ಅರಿವು? ಸುಳ್ಳಾಗದ, ಅದು ಮಾತ್ರ ತಿಳಿಸ್ಕೊಡುವ, ಪ್ರಯೋಜನ ಇರುವ ಅದು ಅರಿವಿಗೆ. ಕಣ್ಣು ಪ್ರಮಾಣ ರೂಪಕ್ಕೆ ಅಂದ್ರೆ ಕಿವಿಗೆ ತಿಳಿಸ್ಕೊಡಲ್ಲ, ಮೂಗು ತಿಳಿಸ್ಕೊಡಲ್ಲ, ಕೈ ತಿಳಿಸ್ಕೊಡಲ್ಲ ರೂಪವನ್ನ. ಮತ್ತೆ ನನ್ನ ಲೋಕ ವ್ಯವಹಾರಕ್ಕೆ ಪ್ರಯೋಜನ ಆಗುತ್ತೆ, ಆಮೇಲೆ ಅದೇ ತಿಳಿಸ್ಕೊಡುತ್ತೆ. ತಿಳ್ಕೊಂಡಿಲ್ಲಪ್ಪ? ಯಾವ ಹೇತುವನ್ನಾಗಿ ಇಟ್ಟುಕೊಂಡು ವೇದಾಂತಗಳಿಗೆ ಪ್ರಮಾಣತ್ವವನ್ನ ಸಮರ್ಥನೆ ಮಾಡಲಾಗುತ್ತದೆಯೋ, ಯಾವ ಹೇತುವನ್ನು ಇಟ್ಕೊಂಡು ಕೂಡ ವ್ಯಾಖ್ಯೆ ಬರ್ಕೊಳ್ಳಿ. ನಿಶ್ಚಿತ ಫಲವದ್ವಿಜ್ಞಾನೋತ್ಪಾದಕತ್ವ, ನಿಶ್ಚಿತ ಫಲವದ್ವಿಜ್ಞಾನೋತ್ಪಾದಕತ್ವ ಎಂಬ ಹೇತುವನ್ನು ಇಟ್ಕೊಂಡು ಫಲವದ್ವಿಜ್ಞಾನೋತ್ಪಾದಕ, ಫಲವತ್ತನ ಫಲವುಳ್ಳ ನಿಶ್ಚಿತ ಫಲವದ್ವಿಜ್ಞಾನೋತ್ಪಾದಕತ್ವವನ್ನು ಇಟ್ಟುಕೊಂಡು ವೇದಾಂತಗಳಿಗೆ ಪ್ರಮಾಣತ್ವವನ್ನ ಸಮರ್ಥನೆ ಮಾಡಲಾಗುತ್ತದೋ, ಜಸ್ಟಿಫೈ, ವೆರಿಫೈ, ಇದನ್ನ ಅಜ್ಞಾನ ಜ್ಞಾಪಕತ್ವ. ಜ್ಞಾನ ಜ್ಞಾಪಕತ್ವ, ಅಜ್ಞಾನ ಜ್ಞಾಪಕವಾ? ಯಾವುದು? ಅಜ್ಞಾತ ಜ್ಞಾಪಕತ್ವ. ಅದು ಅಜ್ಞಾತ ಜ್ಞಾಪಕ, ಅದು ಒಂದೇ ಹೇಳಿದ್ದಾರೆ. ಎಂಫಸಿಸ್ ಮಾಡ್ಬೇಕು, ಅದನ್ನೇ ಮಾಡ್ಬೇಕು. ಏನ್ ಮಾಡಿದೆ? ಯಾವ ಹೇತುವನ್ನು ಇಟ್ಟುಕೊಂಡು
ಅಂದ್ರೆ ಎಂದರೆ ಬೇಕು ಎಂದರೆ ಎಂದರೆ ನಿಶ್ಚಿತ ಫಲವದ್ ವಿಜ್ಞಾನೋತ್ಪಾದಕತ್ವ ವೇದಾಂತಗಳಲ್ಲಿ ನೋ ವಿಶ್ವ ವಿಜ್ಞಾನೋತ್ಪಾದಕತ್ವವನ್ನು ಅಂತ ಅರ್ಥ. ಅದಕ್ಕೆ ಆ ವಾಕ್ಯಕ್ಕೆ ಅರ್ಥ ಮಾಡೋದು ಎಂದರೆ ವಿಶ್ವ ವಿಜ್ಞಾನೋತ್ಪಾದಕತ್ವವನ್ನು ಎಂದರೆ ನಿಶ್ಚಿತ ಫಲವದ್ ವಿಜ್ಞಾನೋತ್ಪಾದಕತ್ವವನ್ನು ವೇದಾಂತಗಳಿಗೆ ಪ್ರಮಾಣವನ್ನು ಸಮರ್ಥನೆ ಮಾಡುತ್ತೀವೋ ವೇದಾಂತಗಳಿಗೆ ಪ್ರಮಾಣವನ್ನು ಪ್ರಮಾಣತ್ವವನ್ನು ಪ್ರಮಾಣತ್ವವನ್ನು ಸಮರ್ಥನೆ ಮಾಡುತ್ತೀವೋ ಅದೇ ಹೇತುವಿನಿಂದಲೇ ಕಾರಣದಿಂದಲೇ ಹೇತುವಿನ ಕಾರಣ. ಹೊಡಿದ್ರೆ ಮಳೆನ ತೋರಿಸಿದ ದರ್ಶನ ಏನ್ ಮಾಡ್ತೀಯ? ಕರ್ಮಕಾಂಡಕ್ಕೂ ಕೂಡ ಪ್ರಮಾಣತ್ವ ಬರುತ್ತದೆ, ಉಂಟಾಗಿರುತ್ತದೆ. ಪುಟ್ಟಣ್ಣ ಎತ್ತಪ್ಪನಡ ಆಪಿನ ಹಾಲು ಆಪಿನ ಹಾಲು ಕುಚ ಹೋಗೋಣ. ಏನ್ ಮಾಡ್ತದ್ಯಾ ಅಡ್ಮಿಟ್ ಮಾಡಿದ್ಯಾ? ಹೋದೆ ಅಷ್ಟೊಂದೇ ದಿವಸ ಆಯ್ತು. ಆಯ್ತಾ ಹೋಗೋಣಮ್ಮ, ಬರ್ಕೊಂಡ್ರಮ್ಮ ಸುರೇಖಮ್ಮ. ವೇದಾಂತಾನಾಂ ಅಮಾನತ್ವಂ ಯೇನ ವಾ ಹೇತುನೇಚ್ಯತೆ ತೇನೇವ ಹೇತುನಾ ಕರ್ಮ ಕಾಂಡಸ್ಯಾಪಿ ಪ್ರಸಜ್ಯತೆ. ಅದಕ್ಕೆ ಉಲ್ಟಾ ವೇದಾಂತಾನಾಂ ಅಮಾನತ್ವಂ ಯೇನ ವಾ ಹೇತುನಾ ಉಚ್ಯತೆ ತೇನ ಏವ ಹೇತುನಾ ಕರ್ಮಕಾಂಡಸ್ಯ ಅಪಿ ಪ್ರಸಜ್ಯತೆ. ಸ್ವಾರ್ಥೆ ಮಾನತ್ವ ಅಭಾವೆ ಅಪ್ರಾಮಾಣ್ಯ ಮುಚ್ಚಿದೆ ಏತೇಷ ಮಾನತ್ವ ನಾಸ್ತಿ. ಇದು ತನ್ನ ವಿಷಯದಲ್ಲಿ ಪ್ರಮಾಣ ಅರಿವು ಉಂಟು ಮಾಡಲ್ಲ, ನಮಗೆ ಸರ್ವಾತ್ಮ ಇದು ಕೂಡ ಸ್ವರ್ಗದ ಅರಿವು ಉಂಟು ಮಾಡಲ್ಲ. ಸ್ವರ್ಗದ ಅರಿವು ಎಂತ ಆಗತ್ತೆ? ಸ್ವರ್ಗ ಫಲ ಆಗತ್ತೆ, ಅದನ್ನ ಇದು ಅಪ್ರಮಾಣ ಆಗತ್ತೆ. ಒಂದು ಕ್ರಿಯೆಗೆ ತೊಡಗಿಸೋದು, ಫಲವನ್ನು ಈಗಲೇ ತೋರಿಸೋದು ಇತ್ಯಾದಿಗಳಿಂದ ನೀವು ಪ್ರಮಾಣ ಹಾಗಿಟ್ಕೊಂಡ್ರೆ ಅರಿವನ್ನು ಉಂಟು ಮಾಡ್ಕೊಡೋದಲ್ಲ. ಮತ್ತೇನು ಕ್ರಿಯೆ ತೊಡಗಿಸ್ತಾ ಇಲ್ಲ ಅಥವಾ ಫಲವನ್ನು ಇಲ್ಲಿ ಉಂಟು ಮಾಡ್ಕೊಡ್ತಾ ಇಲ್ಲ ಇತ್ಯಾದಿ ಕಾರಣದಿಂದ ಅಪ್ರಾಮಾಣ ಅಂತಂದ್ರೆ ನಿಮ್ಮ ಬದುಕು ಈಗಲೇ ಫಲ ಆಗೋದೇ ಇಲ್ಲ. ಈಗಲೇ ಫಲ ಆಗುತ್ತೆ, ಕರ್ಮಕಾಂಡದಲ್ಲೇ ಆಗಲ್ಲ. ಆಗುತ್ತೋ ಇಲ್ಲೋ ಈ ಜನ್ಮದಲ್ಲಿ. ಆಮೇಲೆ ಶ್ರುತಿಯ ಒಪ್ಪಿದ್ರೆ ಇವಾಗ ಅಲ್ಲಿ ಬಲವತ್ತರವಾದಂತಹ ಕರ್ಮಕಾಂಡದಲ್ಲಿ ಅಲ್ಲ, ಕರ್ಮಕಾಂಡದಲ್ಲಿ ಬಲವತ್ತರವಾದಂತಹ ಪಾಪ ಇದ್ರೆ ಅಗ್ನಿಹೋತ್ರಾದಿಗೂ ತಡೆ ಬಂದ್ಬಿಡುತ್ತೆ, ತಡೆ ಬಂದ್ಬಿಡುತ್ತೆ. ಅದೇ ಕ್ಯಾರಿ ಮುಂದೆ ಕ್ಯಾರಿ ಆಗ್ಬಿಡುತ್ತೆ, ಏನ್ ಮಾಡೋಕ್ಕಾಗಲ್ಲ. ಜ್ಞಾನ ಬೆಳೆ ಅಡ್ಡಿಯೇ ಬರಲ್ಲ. ಫಲ ಅಲ್ಲ, ಜ್ಞಾನ ಕ್ರಿಯಾಕಾಲದಲ್ಲಿ ಕರ್ಮ ತಾನೆ. ಇಲ್ಲಿ ಕ್ರಿಯಾಕಾಲದಲ್ಲಿ ಇಲ್ಲಿಯೇ ಫಲ ಆಗೋದು, ಅದು ಅದೃಷ್ಟ ಫಲ, ಅದೃಷ್ಟ ಫಲ ಅದೃಷ್ಟ ಫಲ. ಹಾಗಾಗಿ ಅದಕ್ಕೆ ಅಡ್ಡಿ ಬರುತ್ತೆ, ಇದಕ್ಕೆ ಅಡ್ಡಿ ಬರಲ್ಲ. ಅದೃಷ್ಟ ಫಲ ಅಲ್ಲ, ಗೊತ್ತಾಗಿಲ್ಲ, ಲೆಕ್ಕ ಗೊತ್ತಾಗಿಲ್ಲ, ಅದೃಷ್ಟ ಫಲ ಅಲ್ಲ ಲೆಕ್ಕ. ಅದೃಷ್ಟ ಫಲ ಶಬ್ದಕ್ಕೆ ಸತ್ಮೇಲೆ ಆಗೋದಕ್ಕೆ ಅದೃಷ್ಟ ಫಲ ಅನ್ನೋದು, ಯಾರು ಆಮೇಲೆ ಆಗೋದಕ್ಕೆ ಅದೃಷ್ಟ ಫಲ ಅನ್ನಲ್ಲ. ಅದೃಷ್ಟ ಫಲ ಶಬ್ದಕ್ಕೆ ಅರ್ಥ ಗೊತ್ತಿರ್ಬೇಕು ಮುಂಚೆ ನಿಂಗೆ. ಅಲ್ಲ, ಯಾವ ಇಂದ್ರಿಯಕ್ಕೂ ಗೋಚರ ಆಗಲ್ಲ, ಇಂದ್ರಿಯ ಗೋಚರ ಆಗುವ ವಿಷಯವೇ ಅಲ್ಲ ಅದು. ಶಾಸ್ತ್ರ ಒಪ್ಕೊಂಡಿದೆ,
ಅಗ್ನಿಹೋತ್ರಾದಿ ಕರ್ಮ ಮಾಡಿದವನೇ ಬ್ರಹ್ಮತ್ಯಾದಿ ಪಾಪ ಮಾಡ್ಬಿಟ್ಟ ಅಂದ್ರೆ ಆಗ ಅಡ್ಡಿ ಬಿಡ್ಬಿಡುತ್ತೆ. ಆದ್ರೆ ಇವ್ರಿಗೆ ಹತ್ವಾಪಿತ ಇಮಾನ್ ಲೋಕಾನ್ ಮಾಡ್ತಾ ಇರ್ತಾನೆ. ಅಗ್ನಿಹೋತ್ರ 8-10 ವರ್ಷ ಮಾಡಿ ಏನೋ ಪಕ್ಕದ ಮನೆಗೆ ಇವ್ರಿಗೆ ಜಗಳ ಬಂದ್ಬಿಡ್ತು, ಏನೋ ವಿಷಯಕ್ಕೆ ಡಿಸ್ಪ್ಯೂಟ್ ಆಯ್ತು, ಕೈ ಹಚ್ಕೊಂಡ್ಬಿಡ್ತು. ಬಾಯಿ ಕೈ ಹಚ್ಕೊಂಡ್ಬಿಡ್ತು. ಅವಾಗ ಮಚ್ಚಗಳು ಹೊಡೆದೇ ಬಿಟ್ಟ ತಲೆಗೆ ಬಿದ್ದು ಹೋಗ್ಬಿಟ್ಟ ಅಂದ್ರೆ ಅಗ್ನಿಹೋತ್ರ ಫಲ ಇರುತ್ತೇನೋ, ಆದ್ರೆ ಅದರ ಫಲ ಇದೆಯಲ್ಲ ಅದು ಬಿಡಲ್ಲ ನನ್ನ. ಆದ್ರೆ ತತ್ವಜ್ಞಾನಿಗೆ ಎಂಥದ್ದು ಏನು ಮಾಡಲ್ಲ. ತತ್ವಜ್ಞಾನ ಆಗ ಮುಂಚೆ ತತ್ವಜ್ಞಾನ ಆಗಿಲ್ವಲ್ಲ, ಫಲ ಇಲ್ಲಿ ಕ್ರಿಯಾ ಸಮಕಾಲದಲ್ಲಿ ಫಲವಾಗುವುದಿಲ್ಲವಾದ್ರಿಂದ ಅದೃಷ್ಟವಾಗಿ ಜನ್ಮಾಂತರದಲ್ಲಿ ಲೋಕಾಂತರದ ಫಲವಾಗೋದು. ಈಗಲೇ ಇಲ್ಲಿಯೇ ಜ್ಞಾನ ಆದ್ಮೇಲೆ ಫಲ ಆಗತ್ತೆ. ಹಾಗಾಗಿ ಇದಕ್ಕೆ ಅಡ್ಡಿ ಬರೋದೇ ಇಲ್ಲ. ಜ್ಞಾನಕ್ಕೆ ಅಡ್ಡಿ ಬರುತ್ತೆ, ಸದಾ ಜ್ಞಾನಕ್ಕೆ ಅಡ್ಡಿ ಬರುತ್ತೆ, ಫಲಕ್ಕೆ ಅಡ್ಡಿ ಬರಲ್ಲ. ನಿಜವಾಗ್ಲೂ ಯಾವ್ದು ಫಲ ಅಲ್ಲಿ ಕ್ರಿಯೆ ಗಡ್ಡಿ ಬರುತ್ತೆ ಅಂತ ಇಲ್ಲ, ಕ್ರಿಯೆ ಮಾಡುದು ಫಲಗಡ್ಡಿ ಬರುತ್ತೆ. ಕರ್ಮ ಮಾಡಿದ್ರು ಫಲಗಡ್ಡಿ ಬರುತ್ತೆ. ಇಲ್ಲಿ ಜ್ಞಾನಕ್ಕಡ್ಡಿ ಬರ್ಬೋದು. ಜ್ಞಾನವಾದ್ಮೇಲೆ ದೇವಾಶ್ಚನ ಅಭೂತ್ಯ ಈಶತೆ ಆತ್ಮ ಶೇಷಾಂಶ ಭವತಿ. ಏನ್ ಮಾಡ್ತಾರೆ ಹೌದಾಯ್ತು. ಇಂಥ ಜ್ಞಾನ ಬಿಟ್ಕೊಂಡು ಒಂದಿಷ್ಟವಾದ ಜನ್ಮ ಅಂತ ಲೋಕ ಅಂತ ಏನೋ ಸಿಗುತ್ತಂತೆ, ಗೋಷ್ಟ ಅಂತ ಸಿಗಲ್ಲ, ಬರೀ ಸುಳ್ಳು. ಸುಮ್ಮನೆ ನಮ್ಮನ್ನ ಇದ್ ಮಾಡೋಕೆ ಏನೇನೋ ಮಾಡ್ಬಿಟ್ಟು ಮಾಡ್ತಾರೆ ಹೊರತು ಆಗ ನೀನು ಬರೀ ಸ್ವರ್ಗದಲ್ಲಿ ರಂಬೆ ಹುರಿದ ಆಟ ಆಡೋಕೋಸವಾಗಿ ಯಜ್ಞಾನ ಮಾಡ್ತೀನಿ ಅಂದ್ರೆ ಇಲ್ಲೇ ಹುರಿದ ಆಟ ಆಡೋದು ಬೆಸ್ಟಪ್ಪ, ಮುಟ್ಟಾಳ ಅಂತೀರಿ. ಈ ಹುಡುಗಿರು ಏನಪ್ಪ ಬಿಡ್ತಾರೆ ಇದಾಯ್ತಾ, ಸ್ವರ್ಗದ ರಂಬೆ ಹುರಿದ ಆಟ ಆಡೋಕೋಸ ಯಜ್ಞ ಮಾಡ್ಬೇಕು. ಅಯ್ಯೋ ದಡ್ಡ. ಅದೇ ಗ್ಯಾರಂಟಿ ಇಲ್ಲಪ್ಪ, ಅದೇ ಅಲ್ಲಿ ಬಡಿಸ್ಬೇಕು ಅಂತ ಏನಿಲ್ಲ. ಅಲ್ಲೂ ಕೂಡ ಏನೇನಾಗುತ್ತೆ ಯಾರು ಕಂಡಿದ್ದಾರೆ. ಅದು ಆಗತ್ತೆ ಅನ್ನೋದೇ ಗ್ಯಾರಂಟಿ ಇಲ್ಲ. ಅಲ್ಲೇ ಟ್ವಿಸ್ಟು. ಅದು ಆಗ ಅಗ್ನಿಹೋತ್ರ ಮಾಡೋದು ನರ್ಕಕ್ಕೆ ಹೋಗ್ತಾರೆ, ಅದೇ ಮಾಡೋದು ಅಲ್ಲಿಗೆ ಆಗೋದಿಗೆ ಅದು ಶ್ರುತಿ ಪ್ರಮಾಣ ಒಪ್ಕೊಟ್ರೆ ಅಷ್ಟೇ. ಏನಿಲ್ಲ, ಇಲ್ಲ ಅದು ಒಪ್ಪೋ ಪ್ರಶ್ನೆ ಇಲ್ಲ. ಇಲ್ಲಿ ಮುಂದೆ ಟಿವಿ ಇದೆ, ಒಪ್ಕೊಳ್ತೀವಿ ಪ್ರಶ್ನೆ ಬರಲ್ಲ. ಕಾಣ್ತಾ ಇರ್ಬೇಕಾದ್ರೆ ಈಗ ಅನುಭವದಲ್ಲಿ ಕಂಡು ಆಗ ಒಪ್ಪಲ್ಲ, ಪ್ರಶ್ನೆ ಬರಲ್ಲ. ಆಗ್ಲಿ, ಗೊತ್ತಾಗ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಏನೋ ವೇದಾಂತಗಳಿಗೆ ಅಪ್ರಾಮಾಣ್ಯವನ್ನ ಯಾವ ಕಾರಣದಿಂದ ನೀನು ಹೇಳ್ತೀಯೋ, ವೇದಾಂತಗಳಿಗೇನು ವೇದಾಂತೋಕ್ತವಾದ ಜ್ಞಾನಕ್ಕೆ ಅಂತ, ವೇದಾಂತ ಮುಕ್ತವಾದ ವೇದಾಂತ ಜ್ಞಾನಕ್ಕೆ ಅಪ್ರಾಮಾಣ್ಯವನ್ನು ಯಾವ ಕಾರಣ ಹೇಳ್ತೀಯೋ, ಇದು ವೇದಾಂತ ಉಪನಿಷತ್ ವಾಕ್ಯಕ್ಕೆ ಅಲ್ಲ, ಉಪನಿಷತ್ ಜನ್ಯವಾದ ಜ್ಞಾನಕ್ಕೆ ಅಪ್ರಾಮಾಣ್ಯ ಹೇಳ್ತೀನಿ. ಅದೇ ಕಾರಣದಿಂದ ಕರ್ಮಕಾಂಡ ಉಂಟಾದ ಜ್ಞಾನಕ್ಕೂ ಅಪ್ರಮಾಣ ಅದೇ ಬರುತ್ತದೆ. ಕರ್ಮಕಾಂಡ ವಾಕ್ಯದ ಜ್ಞಾನ ಉಂಟಾಯ್ತಲ್ಲ ಅದೇ ಪ್ರಮಾಣ. ವೇದಾಂತ ವಾಕ್ಯದ ಉಂಟಾದ ಜ್ಞಾನ ಅಪ್ರಮಾಣ ಅನ್ನೋದಾದ್ರೆ ಕರ್ಮಕಾಂಡ ಉಂಟಾದ ಜ್ಞಾನ ಯಾಕೆ ಪ್ರಮಾಣ ಆಗತ್ತೆ? ಟಿಸ್ಪಟಾಕಿ ಮ್ಯಾನೇಜರ್ ಅದು, ಟಿಸ್ಪಟಾಕಿ ಅಷ್ಟೇ ಅಲ್ಲ, ಟಿಸ್ಪಟಾಕಿಗೆ ಮ್ಯಾನೇಜರ್ ಅದು. ವೇದಾಂತಗಳಿಗೆ ಅಪ್ರಮಾಣ್ಯವಾದ ವೇದಾಂತ ಜನ್ಯವಾದ ಜ್ಞಾನಕ್ಕೆ ಮಾಡ್ಕೊಳ್ಳಿ. ವೇದಾಂತ ಅದಕ್ಕೆ ಕೇಳಿಸಲ್ಲ, ಇನ್ನು ಕಾಲ ಸರಿಯಾಗಿಲ್ಲ ಅವನಿಗೆ. ಇಲ್ಲ ಕೊಡ್ತಾರಲ್ಲ. ವೇದಾಂತ ಜನ್ಯವಾದ ಜ್ಞಾನಕ್ಕೆ ಬ್ರಾಕೆಟಲ್ಲಿ ಅದೇ ರೀತಿ ಕರ್ಮಕಾಂಡದಿಂದ ಉಂಟಾದ ಜ್ಞಾನಕ್ಕೂ ಅದೇ ಕಾರಣದಿಂದಲೇ ಅಪ್ರಾಮಾಣ್ಯವು ಬಂದಿರುತ್ತೆ. ಅದೇ ಜ್ಞಾನ ಮಾತ್ರ ಸಮಾನ ಅಂತ ಅವರು ಕರ್ಮಕಾಂಡದಲ್ಲಿ ಉಂಟವ್ರು ಜ್ಞಾನವಷ್ಟೇ. ಕರ್ಮಕಾಂಡ ವಾಕ್ಯ ಅಗ್ನಿಹೋತ್ರ ಮಾಡೋದು ಸ್ವರ್ಗ ಸಿಗತ್ತೆ, ಅರಿವುಂಟು ಮಾಡ್ಕೊಡ್ತಾ ಇದೆ. ಮಾಡೋದು ಬಿಡೋದು ಅಗ್ನಿಹೋತ್ರ ಹೋದ್ರೆ ನೀವು ಕೇಶವ ನದಿಗಳು ಹೊಡಿದ್ದಾರೆ ಮಾಡೋದಪ್ಪ ಅವರು. ಯಾರ್ಯಾರು ಯಜ್ಞ ಮಾಡಿಸ್ತಾ ಇದಾರ ಅವ್ರು ಯಾರು ಯಜ್ಞ ಮಾಡಲ್ಲ, ಯಜ್ಞ ಮಾಡ್ತಾ ಇಲ್ಲ ಅವರು ನಮ್ಮ ಶಾಸ್ತ್ರದವ್ರೆ. ಏನು ಓದ್ತೇನೆ ಅವರು ಶುಭ ಸಾತ್ ಕುಮಾರ ಕೇಳು ಏನು ಇಷ್ಟ ಅಂತ ಹೇಳಾಗಿಲ್ಲ. ಇಲ್ಲಿ ಪಬ್ಲಿಕ್ ಹೇಳಾಗಿಲ್ಲ ಅನುಷ್ಠಾನ. ಗೊತ್ತಿಲ್ಲ ಅವ್ರ ಇಷ್ಟ ಇಲ್ಲ ಅಂತ.
ಅವನು ಶ್ರೀರಾಮ ಭೂದಾನ ಕೊಟ್ಟಿಯಾನೆ ಶ್ರೀರಾಮ. ಆಶ್ಚರ್ಯ ಕಿಶನಾದ ಕೊಡ್ತಾರೆ ಬರುತ್ತೆ. ಆಗಲಿ ಹೇಳ. ಯಾವ ಕಾರಣದಿಂದ ವೇದಾಂತಜನ್ಯವಾದ ಜ್ಞಾನಕ್ಕೆ ಅಪ್ರಾಮಾಣ್ಯವನ್ನು ಹೇಳುತ್ತೀಯೋ ಅದೇ ಕಾರಣದಿಂದಲೇ ಕರ್ಮಕಾಂಡದಿಂದಾದ ಜ್ಞಾನಕ್ಕೂ ಅಪ್ರಾಮಾಣ್ಯವು ಬಂದೊದಗತ್ತೆ. ಅದು ಜ್ಞಾನಪದವನ್ನು ಒತ್ಕೊಡ್ಬೇಕು. ನೀವಲ್ಲಿ ಜ್ಞಾನಪದ ಅಧ್ಯಯನ ಮಾಡ್ಕೋಬೇಕು. ಅದು ವೇದಾಂತಕ್ಕೆ ಕರ್ಮಕಾಂಡಕ್ಕೆ ಹೇಳ್ಕೋಬಾರದು. ವೇದಾಂತ ವಾಕ್ಯ ಜ್ಞಾನಕ್ಕೆ, ಕರ್ಮಕಾಂಡ ಜನ್ಯ ಜ್ಞಾನಕ್ಕೆ. ಹೇಗೆ ಆ ಯಾವುದೋ ಕಡೆ ಯಾವ್ದು ಈ ಅರ್ಥನ ಇದಕ್ಕೆ ವಿರೋಧ ಆಗುತ್ತೆ ಅನ್ನೋದಕ್ಕೆ ದೃಷ್ಟೋ ಹಿ ತಸ್ಯಾರ್ಥಃ ಕರ್ಮಾವಬೋಧನ ಶಾಬರ ಭಾಷ್ಯ ವಿರೋಧಾತ್ ವೇದಾಂತ ಸ್ವಾರ್ಥೆ ಪ್ರಾಮಾಣ್ಯ ಇತ್ಯಾಶಂಕ್ಯ ಶಾಂಕರ ಭಾಷ್ಯ ವಿರೋಧ ಕರ್ಮಕಾಂಡಸ್ಯ ಸ್ವಾರ್ಥೆ ಮಾನತ್ವಂ. ಓ ಹಂಗ ಅದೇ ದೃಷ್ಟೋ ಇದಸ್ಯ ಅರ್ಥ ಕರ್ಮಾಬೋಧನ ಅಂತ ಶಬರ ಸ್ವಾಮಿ ಹೇಳಿದ್ದಾರೆ. ಅದಕ್ಕೆ ವಿರೋಧವಾಗಿ ಶಂಕರರು ಆತ್ಮೀಯತ್ವ ಹೇಳಿದ್ದಾರೆ. ಅದಕ್ಕೆ ನಿಮಗೆ ಅದು ವಿರೋಧ ನಮ್ಗೆ ಇದು ವಿರೋಧ. ವ್ಯಕ್ತಿ ತಗೊಂಡ್ಬಿಟ್ರು ಇವರು. ಅಲ್ಲಿ ಏನ್ ಮಾಡಿದ್ದಾರೆ ಇವ್ ಪಾಪ ಇನ್ನೇನು ಮಾಡಲ್ಲ. ಹಿಂದಿ ಹಂದಿ ಏನು ಅಂತ ಕೇಳ್ತಿದ್ದಾರೆ. ಶಂಕರಾಚಾರ್ಯರು ಮಾಡಿದಾರ. शावर भाषी के आधार पर वेदांतों के अप्रमाण कहते हो तो शंकर भाषी के आधार पर कर्मकांड को ही क्यों अप्रमाण नहीं कह देते? ಏನ್ ದಡ್ರು ಇವರು. ಶಾವರ ಸ್ವಾಮಿ ಶಂಕರಾಚಾರ್ಯ ಯಾಕೆ ಬರ್ಬೇಕಿಲ್ಲ? ಅವ್ರ ವಿಚಾರ ಯಾಕೆ ಅಲ್ವಾ? ಈಗ ಇದು ಜ್ಞಾನೋತ್ಪಾದಕತ್ವ ಅನುತ್ಪಾದಕತ್ವ ಪ್ರಾಮಾಣ್ಯ ಅಪ್ರಾಮಾಣ್ಯ. ನಾನು ಒಂದು ವಾಕ್ಯ ಹೇಳಿದ್ರೆ ನಿಂಗೆ ಅದು ಅರಿವೇ ಆಗ್ಲಿಲ್ಲ, ಅರಿವೇ ಮಾಡಲಿಲ್ಲ, ವಾಕ್ಯ ಅಪ್ರಮಾಣ. ಆ ವಾಕ್ಯದಿಂದ ಅರಿವಾದ್ಮೇಲೆ ಅದು ಮಾಡೋಕ್ ಬರೋದಾದ್ರೆ ಮಾಡ್ತಾನೆ, ತಿಳ್ಕೊಂಡ್ರೆ ಪ್ರಯೋಜನ ಅಂದ್ರೆ ತಿಳ್ಕೊಳ್ತಾನೆ. ಅದು ಹಾವಲ್ಲ ಕಣ ಹಗ್ಗ ಅಂತಾನೆ, ಅದು ಮಾಡೋದೇನು ಇಲ್ಲ. ಹಾವನ್ನು ತಿಳ್ಕೊಂಡದ್ರಿಂದ ಅದರಿಂದ ಭಯ ಹೋಗುತ್ತೆ. ಅದು ಆ ಜ್ಞಾನದಿಂದ ಅರಿವು ಉಂಟಾಯ್ತು, ಪರಮ ಆಯ್ತು. ಅವ್ರು ಹೇಗೆ ಮಾಡಿದಾರ? ಇಲ್ಲ ಇಲ್ಲ ಸುಮ್ಮನೆ ಸರಳವಾಗಿ ಮಾಡ್ಕೊಂಡು ಅಂದ್ರೆ ಏನು ಗ್ರೌಂಡ್ ಅಂತ ತಿಳಿಸಿಲ್ಲ ಇವರು. ಗ್ರೌಂಡ್ ಆನ್ ವಿಚ್ ವೇದಾಂತಾಸ್ ಆರ್ ಸ್ಟೇಟೆಡ್ ಟು ಬಿ ನಾನ್ ಅಥಾರಿಟೇಟಿವ್, ದ ಸೇಮ್ ಗ್ರೌಂಡ್ ಅಕೇಶನ್ಸ್ ದ ನಾನ್ ಅಥಾರಿಟೇಟಿವ್. ಅವ್ರಿಗೂ ಗೊತ್ತಾಗಿಲ್ಲ ಆ ಜ್ಞಾನ ಮುಖ್ಯ. ಅದು ಜ್ಞಾನ ಮುಖ್ಯ ಅಲ್ಲೇ. ವೇದಾಂತ ವಾಕ್ಯಜನ್ಯವಾದ ಜ್ಞಾನವನ್ನ ನೀನು ಅಪ್ರಮಾಣ ಅಂತ ಅನ್ನೋದಾದ್ರೆ ಅರಿವುಗಳಾಗಿದೆ ಅಂದ್ರೆ ಕರ್ಮಕಾಂಡ ಉಂಟಾದ ಜ್ಞಾನ ಅಪ್ರಮಾಣವಾಗುತ್ತೆ. ಎರಡಕ್ಕೂ ಜ್ಞಾನೋತ್ಪಾದಕತ್ವವೇ ಈಕ್ವಲ್ಲೇ ಹೊರತು ಯಾವುದು ಈಕ್ವಲ್ ಇಲ್ಲ. ಅಲ್ಲೇ ಮಾಡೋದು ಬಿಡೋದು ನಿನ್ ಬುದ್ಧಿಲಿರೋದು, ಕರ್ತೃತಂತ್ರ ಹೊರತು ಮಾಡೋದು ಇರೋದು, ಆಸೆಯಿಂದ ಮಾಡ್ತಾನೆ ಹೊರತು ಕರ್ಮಕಾಂಡ ವಾಕ್ಯ ಜ್ಞಾನ ಆತಕ್ಕೆ ಕರ್ಮ ಮಾಡ್ತಾನ. ಹಾಗಿದ್ರೆ ಕೇಶವನ ಅಭ್ಯಾಸ ಮಾಡ್ಬೇಕಾಗಿತ್ತು. ಕರ್ಮಕಾಂಡ ವಾಕ್ಯ ಜ್ಞಾನ ಮಾತ್ರದಲ್ಲೇ ಕರ್ಮ ಮಾಡ್ತಾನೆ ಅನ್ನೋದಾದ್ರೆ ಎಷ್ಟು ಜನ ನಮ್ಮ ಇಶ್ಯೂ ಮಾಡಿದಾರೆ. ನಮ್ಮ ಶಾಮಣ್ಣವ್ರು ಏನ್ ಮಾಡ್ತಾರೆ? ಮಾಡಿಸ್ತಾರೆ. ಯಾವ ಚಾರಿ ಅದು ಮಾಡಲ್ಲ. ನಮಸ್ತೆ ಮೇಲೆ ತಿಳ್ಕೊಂಡಿದ್ರ ಏನ್ ಮಾಡ್ತಾರೆ? ಅಯ್ಯಯ್ಯೋ, ಈಗ ಅನರ್ಥಾರ್ಥತ್ವೇನ ಪ್ರತೀಯ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷ ಅನರ್ಥಗಳು ಅದ್ಭುತಾದಿಗಳು ಬೇರೆ ಹೇಳ್ಬೇಕು ಅಂತ ಇದ್ರು ಮಣ್ಣ. ಬೇರೆ ಅದೃಷ್ಟಾನರ್ಥ ಇರ್ಲಿ, ಪ್ರತ್ಯಕ್ಷ ಇದೆ ಅಂತ ನಮಗೆ ಕಟ್ಟಿ ಹಾಕತ್ತೆ. ಎಲ್ಲ ಹೋಗ್ಬಿಡಲ್ಲ ಇದು. ಇದೇ ಬಂಧನ, ಈ ಕರ್ಮ ಬಂಧನ ಯಾರಿಗ್ ಬೇಕೋ ಅಂತ ಚೀಜಿ ಯಾವ್ದು ಚೆನ್ನಾಗತ್ತೆ. ಇದು ನವೀನ ತುಂಬಾ ಶ್ರದ್ಧೆ ಇರಬೇಕು ಕರ್ಮ ಅಭ್ಯಾಸ ಮಾಡಕ್ಕೆ. ಸಾಮಾನ್ಯ ಶ್ರದ್ಧೆಗಳು ಮಾಡಕ್ಕಾಗಲ್ಲ. ಭಾರಿ ಶ್ರದ್ಧೆ ಇದ್ದು ಭಾರಿ ಮಾಡ್ತಾನೆ. ಬರೀ ವೃತ್ತಿ ಪತಿ ಸಭೆ ಬರುತ್ತೆ. ಕಂಚಿನ ಬರುತ್ತೆ, ಬೊಂಬೈಯಿಂದ ಬರುತ್ತೆ, ತಿರುಪತಿಯಿಂದ ಬರುತ್ತೆ. ಹಾಗೆ ಅಗ್ಗತಿ ಕೊಡ್ತಾರೆ ಉಳಿಸ್ಬೇಕು ಅಂತ. ಸ್ಕೀಮ್ ಒಳ್ಳೇದು. ಸರಿ ಅಲ್ಲ, ಶಾಸ್ತ್ರ ಹೇಳ್ತಿರೋದು ನಿನ್ನ ಸ್ವತ್ತನ್ನ ದೇವತೆ ಸಮರ್ಪಣೆ ಮಾಡು. ಅಗ್ನಿಹೋತ್ರ ವಿದ್ಯೆ ಕರ್ಮದ ಉದ್ದೇಶ. ಸ್ವಾಹ ಅಂದ್ರೇನು? ನಿನ್ನ ಯಾರಿಗೋ ತಗೊಂಡು ಯಾರಿಗೋ ಸಹ ಪಾಪ ಎಲ್ಲ ಸರಿ ಒಪ್ಕೊಳ್ತೀನಿ. ಅಲ್ಲ ನಾನು ತಪ್ಪು ಅಂತಿಲ್ಲಪ್ಪ. ಆಮೇಲೆ ಇದು ಕೀಳುತ್ತು ಅಂತಿಲ್ಲ. ಎಷ್ಟು ಮಾಡದೇ ಇರೋದು ಮಾಡೋದು ಆಸೆ. ಆದ್ರೆ ನಿಜವಾಗಿ ನಮ್ಮ ಅನಂತ ಮಾಡ್ತಿದ್ನಲ್ಲ, ನಮ್ಮ ಅನಂತ ಅಣ್ಣ ಯಾರನ್ನ ಒಂದು ರೂಪಾಯಿ ತಗೊಳ್ತಿರ್ಲಿಲ್ಲ. ಈಗ ಅವ್ರದೇ ಸ್ವತ್ತಿದ್ರೆ ಸರಿ,
ನಮ್ಮ ಅಣ್ಣ ನಮ್ಮ ತಂದೆ ಹೇಳಿದ್ರು ಏನೋ ನಿನ್ ತೋಟ ಜಮೀನು ಇದ್ದಿ ನೀನು ಅನ್ಬೇಕು ಅದು ಮಾಡು. ತಾರಪ ಯಾವ ಹೆಜ್ಜೆಗೆ ತಗೊಳ್ಕೊಂಡು ಯಾವ ಗೊತ್ತು ಮಾಡ್ಬೇಕಾಯ್ತು. ಇವ್ರು ಅಗ್ನಿಹೋತ್ರ ಮಾಡ್ತಿರೋದಕ್ಕೆ ಕೊಡ್ತಿದ್ದಾರೆ, ಇವ್ರು ಕೊಡ್ತಿರೋದಕ್ಕೆ ಅಗ್ನಿಹೋತ್ರ ಮಾಡ್ತಿಲ್ಲ. ಸರಿಪ್ಪ, ಅಗ್ನಿಹೋತ್ರಕ್ಕೂ ಅದಕ್ಕೂ ಅವಿನಾಭಾವ ಸಂಬಂಧ ಆಗಿದೆ ಇವತ್ತು ಅಂತ ಇದ್ದೀನಿ ನಾನು. ಮುಂಚೆನೆ ಶುರು ಮಾಡಿದ್ರಲ್ಲ ಮುಂಚೆನೆ ಸರಿ ಶುರು ಮಾಡಿದ್ರು ಅಲ್ಲ, ಆಗದು ಶುರು ಆಗಿದೆ. ಶುರು ಮಾಡಿದ ಹಸ್ತದಿಂದಲೇ ಕೊಡಿಸಿ ಬೈದ್ದಾರೆ. ಗೊತ್ತಿತ್ತು ಅವ್ರಿಗೆ ಸ್ಕೀಮ್ ಇದೆ ಅಂತ, ಅಗ್ನಿಹೋತ್ರ ಮಾಡಿದ್ರು ಕೊಡ್ತಾರೆ ಅಂತ. ಆಗ್ಲಿ ಅಲ್ಲ, ಒಳ್ಳೇದೇ. ಏನು ಅಗ್ನಿಹೋತ್ರ ಮಾಡೋದೇನು ಹುಡುಗಾಟ ಅಲ್ಲ, ತುಂಬಾ ದೊಡ್ಡ ಕೆಲಸ ಇದೆ. ನೀವು ಮಾಡ್ತೀರಣ್ಣ, ಟ್ರೈ ಮಾಡಿ. ಒಂದು 6 ತಿಂಗಳು ಮಾಡಿಬಿಡಿ, ಜಾಸ್ತಿ ಬೇಡ, 6 ಮಂತ್. ಸೊ ಮಾನಸ ಒಪ್ಪಿಸ್ಬೇಕು. ಅಲ್ಲ ಮೀನಮ್ಮ ಮಾಡ್ತಾರೆ, ಮೀನಮ್ಮ ಇಷ್ಟ ಇದೆ. ಸೊಪ್ಪು ನಮ್ಮ ಅಣ್ಣ 12 ದಿನ ಮಾಡಲಿಲ್ಲ, ಪೂರ್ಣಿಮಾ ಎಷ್ಟು ಮಾಡಲಿಲ್ಲ, 5 ಮಾಡಲಿಲ್ಲ. ಇದು ಮಾಡ್ತಾರಲ್ಲ, ಇಷ್ಟು ಮಾಡೋಕ್ ಮುಂಚೆ ಒಂದು ಇದು ಬರುತ್ತಲ್ಲ, ಅದಲ್ವೋ, ಒಂದು ದಶಗುಣ ಮಾಸ ಮಾಡೋಕ್ ಮುಂಚೆ ಒಂದು ಮಾಡ್ಬೇಕಲ್ಲ. ಕರ್ಮ ಉಂಟು, ಅದ್ ಮಾಡ್ಕೊಂಡು ದಶಗುಣ ಮಾಸ ಮಾಡೋಕ್ ಮುಂಚೆ ಒಂದು ಇಷ್ಟಿ ಬರುತ್ತೆ. ಅದಾದ್ಮೇಲೆ ದಶಗುಣ ಮಾಸ ಮಾಡ್ಬೇಕು. ಇದಿದೆ ಪೂರ್ಣ ಪಶ್ಚಾತ್ ಪೂರ್ಣ ಪುರಸ್ಥ, ಅದೇ ದಶಪೂರ್ಣಮಾಸ ವಾಲ್ಭವಾನ ಏತು ಹೋಮು ಪುರಸ್ತಾ ಜೋಯಾತ್ ಅನ್ನೋ ಶ್ರುತಿ ಹೇಳ್ತಾ ಇದೆ. ಅದಲ್ಲಕ ಒಂದು ಇಷ್ಟಿ ಇದೆ ಕಣ, ಅನ್ವಾರಂಭಣಿ ಎಷ್ಟಿ ಕರೆಕ್ಟ್, ಅನ್ವಾರಂಭಣಿ ಎಷ್ಟಿ ಅಂತ. ಆರಂಭ ಮನು ಕ್ರಿಯಮಾಣ ಇಷ್ಟಿ, ಅನ್ವಾರಂಭಣಿ ಎಷ್ಟಿ ಅಂತ. ಅನ್ವಾರಂಭಣಿ ಎಷ್ಟಿ ಮಾಡ್ಬೇಕು. ಅದನ್ನೇ ಮಾಡಿದೆ ನಮ್ಮಣ್ಣ. ಇಷ್ಟಿ ಮಾಡೋದಿರ್ಲಿ, ಬೇಜಾರು. ಏನು ಶುರು ಮಾಡಿದ್ರೆ ಬುದ್ಧಿಲೇ ಮಾಡಲ್ಲ ಅಂತ, ಬುದ್ಧಿಗಿದ್ದರು ಮಾಡೋಕ್ಕಲ್ಲ ಅಂತ. ಹಾಗೆ ಬುದ್ಧಿಗಿದ್ದವ್ರು ಮಾಡೋದಲ್ಲ ಅಗ್ನಿಹೋತ್ರನ ಅಂತ. ಇಷ್ಟು ಇರಬಾರ್ದು, ಏನೋ ಬುದ್ಧಿ ಇಷ್ಟು ಇದೆ ಮಾಡ್ತಾರೆ. ಅಚ್ಚರೆ ಪ್ರತೀಕಾಹಮದ ಜಹನ್ನ ಜುಖದುಮೇವಾಸಿ ಭೋಜಿನ ಸಂವತ್ಸರ ಅಪವನ ಮೃತ್ಯುಂಜಯತಿ ಹೊಗಳಿದೆ. ಇನ್ನೊಬ್ರು ಮಾಡ್ಸೋದಕ್ಕೆ ಅದಲ್ಲ ವಾಕ್ಯ, ಅದು ಮಾಡೋಕ್ಕಲ್ಲ. ಏನಪ್ಪಾ ಆಯ್ತಾ? ಯಾವ ಜ್ಞಾನವನ್ನು ಉಂಟು ಮಾಡುವುದರಿಂದ ವೇದಾಂತಕ್ಕೆ ಪ್ರಮಾಣವನ್ನು ಹೇಳಿದ್ವು, ಆ ಜ್ಞಾನ ಉಂಟು ಮಾಡದೇ ಇರೋದ್ರಿಂದ ವೇದಾಂತಕ್ಕೆ ಅಪ್ರಮಾಣ ಅನ್ನೋದಾದರೆ ಕರ್ಮಕಾಂಡಕ್ಕೂ ಅದೇ ಹೇತುವಿಂದ ಅಪ್ರಮಾಣ ಬಂದೋಗುತ್ತೆ. ಅಪಿ ಸರ್ವ ಪ್ರಮಾಣಾನಿ ಸ್ವಪ್ರಮೇಯ ಅಭಿಸಂಗತೆ ಪ್ರಭಾಮೇವೇಹ ಕುರ್ವಂತಿ ಸಾಮಾನ್ಯಂ ಯಾಂತಿ ನಾನ್ಯಥಾ. ಸೂಪರ್ ಶ್ಲೋಕ ಇದೆ. ಸರ್ವಪ್ರಮಾಣಾನಿ ಸ್ವಪ್ರಮೇಯಾಭಿಸಂಗತೇಃ ಪ್ರಮಾಂ ಏವ ಇಹ ಕುರ್ವಂತಿ ಪ್ರಾಮಾಣ್ಯಂ ಯಾಂತಿ ನ ಅನ್ಯಥಾ. ಅಪಿಚ ಅಷ್ಟೇ ಅಲ್ಲ, ಎಲ್ಲಾ ಪ್ರಮಾಣ, ಶ್ರುತಿ ಮಾತ್ರ ಅಲ್ಲ, ಪ್ರತ್ಯಕ್ಷ ಅನುಮಾನ ಅಪಮಾನ ಎಲ್ಲಾ ಪ್ರಮಾಣಗಳು ಕೂಡ ತನ್ನ ಪ್ರಮೇಯದೊಡನೆ ಅಭಿಸಂಗತಿ ಸಂಬಂಧವನ್ನು ಹೊಂದೋದ್ರಿಂದ ಪ್ರಮಾಮೇವ ಇಹ ಕುರ್ವಂತಿ, ಅರಿವನ್ನಷ್ಟನ್ನೇ ಮಾಡೋದು. ಪ್ರಮಾಣ ಇನ್ನೇನು ಮಾಡಲ್ಲ. ಅದರಿಂದಲೇ ಪ್ರಾಮಾಣ್ಯ ಅನ್ನೋದು ಹೊಂದತ್ತೆ ಹೊರತು ಅನ್ಯಥ ಬೇರೆ ಪ್ರಾಮಾಣ್ಯ ಹೊಂದಲ್ಲ. ಪ್ರಾಮಾಣ್ಯಕ್ಕೆ ಕಾರಣ ಪ್ರಮಾಜನಕಂ ಪ್ರಾಮಾಣ್ಯಂ, ಪ್ರಮೋತ್ಪಾದನ ಹೇತುತ್ವಂ ಪ್ರಮಾಜನಕಂ ಪ್ರಮಿತಿಜನಕಂ ಪ್ರಾಮಾಣ್ಯಂ ಅಂತ ಹೇಳಿದ್ದಾರೆ ಶಬರಸ್ವಾಮಿ. ಅರಿವನ್ನುಂಟು ಮಾಡಿಕೊಡೋದೇ ಪ್ರಾಮಾಣ್ಯಕ್ಕೆ ಲಕ್ಷಣ ಹೊರತು ಕ್ರಿಯೆಯನ್ನು ಹೇಳೋದು, ವಸ್ತುವನ್ನು ಹೇಳೋದು, ಅಥವಾ ಭವ್ಯವಾದ ಧರ್ಮ ಅದೆಲ್ಲ ಪ್ರಾಮಾಣಿಕ ಅಲ್ಲ. ಅಪಿಚ ಅಷ್ಟೇ ಅಲ್ಲದೇನಿಗೆ, ಅಪಿಚ ಅಷ್ಟೇ ಅಲ್ಲ, ಎಲ್ಲಾ ಪ್ರಮಾಣಗಳಿಗೂ ಎಲ್ಲಾ ಪ್ರಮಾಣಗಳು ತನ್ನ ಪ್ರಮೇಯದೊಡನೆ ಸಂಬಂಧ ಹೊಂದುವುದರಿಂದ
ಹೊಂದುವುದರಿಂದಲೇ ಮಾಡಿ, ಹೊಂದುವುದರಿಂದಲೇ ರಮಾಂ ಇಹ ಕುರ್ವಂತಿ, ರಮಾಂ ಏವ ಇದೆ, ಹೊಂದುವುದರಿಂದಲೇ ಅರಿವನ್ನು ಉಂಟು ಮಾಡುತ್ತವೆ, ಹೊಂದುವುದರಿಂದಲೇ ಇಲ್ಲಿ ಅರಿವನ್ನು ಉಂಟು ಮಾಡುತ್ತವೆ, ಇಲ್ಲಿ ಅರಿವನ್ನು ಉಂಟು ಮಾಡುತ್ತವೆ. ಇಲ್ಲಿ ಅರಿವನ್ನು ಉಂಟು ಮಾಡುತ್ತವೆ, ಅದರಿಂದಲೇ ಪ್ರಾಮಾಣ್ಯವು ಬಂದಿರುತ್ತದೆ, ಅದರಿಂದಲೇ ಪ್ರಾಮಾಣ್ಯವು ಬಂದಿರುತ್ತದೆ. ಇಷ್ಟೇ ಹೊರತು ಬೇರೆ ಇದರಿಂದಲ್ಲ. ನಾ ಅನ್ಯಥ, ಬೇರೆ ಇದರಿಂದ ಅಲ್ಲ, ಬೇರೆ ಇದರಿಂದ ಅಲ್ಲ, ಬೇರೆ ಇದರಿಂದ ಅಲ್ಲ. ಅರಿವುಂಟು ಮಾಡಿ ಇನ್ನೊಂದರಿಂದ ಪ್ರಾಮಾಣ್ಯ ಇಲ್ಲ. ಕರ್ಮಕಾಂಡ ಪ್ರಾಮಾಣ್ಯ ಹಂಗಲ್ಲ ಇಲ್ಲ. ಕರ್ಮಕಾಂಡ ಹೇಳಿದೇನು, ಜ್ಞಾನಕಾಂಡ ಹೇಳಿದೆ. ಅರಿವುಂಟು ಮಾಡ್ಕೊಡಕ್ಕ ಪ್ರಮಾಣ, ಅರಿವುಂಟು ಮಾಡ್ಕೊಡಲ್ಲ ಕಿಸಾಕ್. ಇದನ್ನು ತೆಗೆದ್ರೆ ಶಂಕರಾಚಾರ್ಯ ಗೊತ್ತಾ, ವೇದ ಅರಿವು ಅಷ್ಟನ್ನೇ ಉಂಟು ಮಾಡ್ಕೊಡುತ್ತೆ ಹೊರತು ವೇದ ಪ್ರಭು ಸಂಹಿತೆ ಅಲ್ಲ, ವೇದ ಕಾರಕ ಅಲ್ಲ, ನಿಯೋಗ ಮಾಡಲ್ಲ. ಬೆಳಕೆ ಹೇಗೆ ಪದಾರ್ಥ ತೋರಿಸುತ್ತೋ ವೇದ ಎಲ್ಲ ಕರ್ಮ ಕ್ರಿಯಾ ಫಲ ಸಂಬಂಧ, ಉಪಾಸನಾ ಫಲ ಸಂಬಂಧ, ಜ್ಞಾನ ಫಲ ಸಂಬಂಧ ತೋರಿಸ್ಕೊಂಡು ಹೋಗುತ್ತೆ. ವಸ್ತುತಂತ್ರ ಜ್ಞಾನ ಪರಿಷತ್ತು, ಭಾವನಾ ಕಾಂಡ ಉಪಾಸನಾ ಕಾಂಡ, ಉಪಾಸನೆಗೂ ಬ್ರಹ್ಮಲೋಕ ಸಂಬಂಧ, ಕರ್ಮಕಾಂಡಕ್ಕೂ ಆ ಸ್ವರ್ಗಾದಿ ಫಲ ಸಂಬಂಧ ತೋರಿಸುತ್ತೆ. ಆ ಕಾರಕಗಳು ಇಂಚಿಂತ ಆ ಕಾರಕಗಳು ಉಪಯೋಗಿಸಿದ್ರೆ ಹೀಗಾಗತ್ತೆ ಅಂತ ಎಲ್ಲ ಅರಿವು ಅಷ್ಟೇ. ಅಲ್ಲೆಲ್ಲ ಅರಿವು ಉಂಟು ಮಾಡ್ಕೊಡೋದು ಅಷ್ಟೇ ಮಾಡೋದು. ಅರಿವನ್ನು ಉಂಟು ಮಾಡ್ಕೊಡೋದು ಬಿಟ್ಟು ಬೇರೆ ಏನು ಮಾಡ್ಕೊಡ್ತಾ ಇಲ್ಲ. ಅದು ಯಶಾಗ್ರೇ ಭಜ್ಯತೆ ಅನ್ನೋದು ಅರಿವನ್ನು ಉಂಟು ಮಾಡ್ಕೊಡ್ತಾ ಇದೆ. ಅಥವಾ ಜಿಹ್ವಾಯ ಅಥವಾ ವಿಧಿ ಹೇಳ್ತಾ ಇಲ್ಲ, ಅರಿವನ್ನು ಉಂಟು ಮಾಡ್ತಾ ಇದೆ. ಅದು ಆಮೇಲೆ ವಿಧಿ ಮಾಡೋರು ವಿಧಿ. ಎಲ್ಲಾ ವಾಕ್ಯವು ಅರಿವಷ್ಟನ್ನೇ ಉಂಟು ಮಾಡ್ತಾ ಇರೋದು. ವಾಕ್ಯದ ಸ್ವಭಾವವೇ ಅರಿವುಂಟು ಮಾಡ್ಬೋದು. ನಾನು ಏನ್ ಹೇಳೋದು ಅದು ನಿಮ್ಗೆ ಅರಿವುಂಟಾಗುತ್ತೆ ಹೇಳೋದು. ಒಬ್ಬರು ಯಾರಿಗಾದ್ರು ಏನಾದ್ರು ಹೇಳೋದ ಯಾಕೆ ಹೇಳ್ತಾರೆ, ತಿಳ್ಕೊ ಅನ್ಸ್ಕೊಂಡು. ವಾಕ್ಯ ಪ್ರವೃತ್ತಿಯೇ ಅರಿವನ್ನ ಉಂಟು ಮಾಡ್ಕೊಳ್ಳಿಕ್ಕೆ, ಅದು ಅಜ್ಞಾನ ಕಳೆಯಕ್ಕೆ. ಅರಿವನ್ನು ಕಳೆಯೋದು, ಅರಿವನ್ನು ಉಂಟು ಮಾಡೋದು, ಅಜ್ಞಾನ ಕಳೆಯೋದು ಎರಡಲ್ಲ. ಅದು ಹೋಗುತ್ತೆ, ಯಾಕೆ ಮಕ್ಕಳು ಅರಿವುಂಟಾಗುತ್ತೆ. ಏನ್ ಬರ್ಕೊಂಡು ಅಣ್ಣ ಅಷ್ಟೇ ಅಲ್ಲ, ಎಲ್ಲ ಪ್ರಮಾಣಗಳಿಗೂ ಗುಳಿಗೋಲ ಪ್ರಮಾಣಗಳು ಪ್ರಮಾಣಗಳು ತನ್ನ ಪ್ರಮೇಯಗಳನ್ನೇ ಸಂಬಂಧ ಹೊಂದುವುದು, ಆ ಸಂಬಂಧ ಹೊಂದುವುದರಿಂದಲೇ ಸಂಬಂಧ ಹೊಂದುವುದು ಒಂದೊಂದ ಹೇಳ್ಬೇಡ. ಹೊಂದುವುದರಿಂದಲೇ ಇಲ್ಲಿ ಅರಿವನ್ನೇ ಉಂಟು ಮಾಡುತ್ತದೆ, ಇಲ್ಲಿ ಅರಿವನ್ನು ಉಂಟು ಮಾಡುತ್ತದೆ. ಹೊಂದುವುದರಿಂದಲೇ ಅರಿವನ್ನು ಉಂಟು ಮಾಡುತ್ತದೆ. ಇದರೇ ಮಾಡಿದ ನೀನು. ಇಲ್ಲಿ ಅರಿವನ್ನು ಉಂಟು ಮಾಡುತ್ತದೆ, ಅದರಿಂದಲೇ ಪ್ರಾಮಾಣ್ಯವು ಬಂದಿರುತ್ತದೆ, ಬೇರೆ ಅಷ್ಟೇ ಹೊರತು ಬೇರೆಯಿಂದ ಅಲ್ಲ. ಇವ್ರು ಏನ್ ಮಾಡಿದಾರಪ್ಪ, ಅಲ್ಲ ವಾಕ್ಯ ಶೈಲಿ ಬೇರೆ ಇದೆ. ಮತ್ತು ಎಲ್ಲಾ ಪ್ರಮಾಣಗಳು ತನ್ನ ಪ್ರಮೇಯ ವಿಷಯದೊಂದಿಗೆ ಸಂಬಂಧಿಸಿಯೇ ಇರುವುದರಿಂದ ಈ ವಿಷಯದಲ್ಲಿ ನಿಜವಾದ ಜ್ಞಾನವನ್ನೇ ಉಂಟು ಮಾಡುತ್ತದೆ ಮತ್ತು ಪ್ರಾಮಾಣ್ಯವನ್ನು ಹೊಂದುವುದು. ಸಂಬಂಧಿಸಿಯೇ ಇರುವುದರಿಂದ ಮಾಡಿದ್ದಾರೆ, ಸಂಬಂಧಿಸಿಯೇ ಇಲ್ಲ. ಸಂಬಂಧಿಸಿಲ್ಲ, ಅವರು ಸಂಬಂಧ ಮಾಡುವುದ್ರ ಮೂಲಕ ಅವ್ರಿಗೆ ಮಾಡುತ್ತೆ. ಸಂಬಂಧಿಸಿದೆ ತೀರ್ಮಾನ ಮಾಡ್ಬಿಡ್ತಾರೆ. ವಿಸಂಗತೆ ಸಂಗತಿ ಸಂಗಮ ಆಗುವುದು, ಸಂಬಂಧ ಪಡುವುದು, ಆ ಸಂಬಂಧ ಮಾಡುವುದ್ರ ಮೂಲಕ. ನನ್ನ ಕಣ್ಣಿಗೂ ರೂಪ ಸಂಬಂಧ ಆಗ್ಬಿಟ್ಟಿಲ್ಲ, ನಾನು ನೋಡೋಕೆ ಸಂಬಂಧ ಆಗತ್ತೆ, ಆಮೇಲೆ ಇದಾಗುತ್ತೆ. ಶಬ್ದ ಬಿಡಿಸೋಕು ಶಬ್ದ ತುಂಬ ತೆಗಿತಾ ಇದ್ದಾರೆ. ನೋಡಿ ತೆಗಿತಾ ಇದ್ದಾರೆ, ಇವತ್ತಿಲ್ಲ, ನಾಳೆ ಮದುವೆ ತೆಗೆದಾಗ್ತಾ ಇದ್ದಾರೆ. ಅಲ್ಲೋಗಿ ನೋಡಿ, ಅವ್ರು ತೆಗೆದ ದೇವತಾ ಕಾರ್ಯ ಏನೋ ಮಾಡಿರ್ತಾರೆ ನಿನ್ನೆ, ಅದಕ್ಕೆ ಹಾಕಿರ್ತಾರೆ ಅಷ್ಟೇ, ಮುಗೀತು. ಅದು ಇಲ್ಲಿ ಯಾರಿಲ್ಲ, ತೆಗಿತಾ ಇದ್ದಾರೆ. ಒಂದ್ ದಿನದ ರೆಂಟು ಅಷ್ಟ, ಇನ್ನೊಂದು ಅರ್ಧ ದಿನ ರೆಂಟ್ ಮಾಡಿದ್ರೆ ಇನ್ನೊಂದ್ ದಿನದ ರೆಂಟ್ ಕೊಡ್ಬೇಕು. ಜನ ತೊಂದ್ರೆ ಎಷ್ಟು ಓಡಾಡೋರ್ಗೆ. ಹೆಂಗ್ ಬಂದ್ರ ಹಿಂಗ್ ಬಂದ್ರ ಹಿಂಗ್ ಬರ್ಬೇಕು. ಇಲ್ಲಿ ಹಾಕೊಂಡ್ಬಿಡ್ತಾರೆ. ಅಲ್ಲೂ ಹಾಕಿದ್ರು ನಿನ್ನೆ, ಇಲ್ಲೂ ಹಾಕಿದ್ರು. ಯಾಕೆ ಸುಮ್ನೆ ಒಂದ್ಸಲ ತಿರ್ಕೊಂಡು ಹಂಗೆ ಇಲ್ಲಿ ಹಾಕೊಂಡ್ಬಿಡ್ತಾರೆ. ಎಲ್ರು ಫಂಕ್ಷನ್ ಇದ್ರೆ ಅರ್ಧ ದಿನ ಹಾಕೊಂಡ್ಬಿಡ್ತಾರೆ. ಅಲ್ಲ, ಒಂದಿಷ್ಟು ಜಾಗ ಬಿಟ್ಟು ಹಾಕೋಬೇಕು. ಓಡಾಡಕ್ ಬಿಡ್ಬೇಕು. ಸ್ಕೂಟರ್ಗಳಾರು ಓಡಾಡಕ್ಕೆ ಜಾಗ ಬಿಟ್ಟು ಮೇಲಕ್ಕೆ ಜಾಗ ಇದೆಯಲ್ಲ ಅಂತ, ಎಲ್ಗೂ ಇದೆ, ಮೇಲೂ ಇದೆ, ಬೇಗ ಓಡಾಡ್ಬೋದಲ್ಲ ಅಂತ. ಆದ್ರೂ ಈ ತರ ಮಾಡಲ್ಲಪ್ಪ ಯಾರು. ಒಂದು ಟೂ ವೀಲರ್ ಆರೋ ಬಿಡೋ ಅಷ್ಟು ಜಾಗ ಮಾಡ್ಬೋದು. ಪರ್ಮಿಷನ್ ತಗೊಂಡಿರ್ತಾರೆ, ಇದು ಇಷ್ಟು ಮಾಡ್ತಾರೆ. ಪರ್ಮಿಷನ್ ಯಾರು ಪರ್ಮಿಷನ್ ಕೇಳ್ತಾರೆ? ಯಾತದು ಇಲ್ಲ, ಅವ್ರ ಇದು ಅಲ್ಲ, ಪರ್ಮಿಷನ್ ತಗೊಂಡ್ರೆ ಅಫೆನ್ಸ್ ಆಗತ್ತಲ್ವಾ? ಅಫೆನ್ಸ್ ಯಾಕೆ ಕೇಳೋರು ಯಾರು, ಗಲಾಟೆ ಮಾಡೋರು ಯಾರು? ಪ್ರಜಾಪ್ರಭುತ್ವ ಈಗ ಮಾತಾಡಕ್ಕಾಗತ್ತಾ?
ಹೋದ್ರೆ ಮೈ ಮೇಲೆ ಬೀಳ್ತಾರೆ ಅಷ್ಟೇ. ಅಲ್ಲ ಹೋಗ್ರಿ ಆ ಕಡೆ ಈ ಕಡೆ ರೋಡ್ ಇಲ್ವಾ ನಿಮ್ಗೆ ಹೋಗ್ರಿ. ಅಲ್ಲ ಗೌರ್ಮೆಂಟ್ ನೋಡಿ ನೀವು ಮಾಡಿದೀರಾ ಅಂತ ಇದು ಪ್ರೂವ್ ಮಾಡಿ ಇದ್ರಲ್ಲಿ ಯಾರು ಬರ್ತಾರೆ ಯಾರು ಮಾಡ್ತಾರೆ? ಅಲ್ಲ ಈ ಉದಾಸೀನ ಮಾಡಿ ಗೌರ್ಮೆಂಟ್ ದುರ್ಬಲ ಆಗುತ್ತೆ. ಎಲ್ಲರಿಗೆ ಏನ್ ಬೇಕಾದ್ರೂ ಮಾಡ್ಕೊಳ್ತಾ ಅವ್ರದ್ದೇ ಸ್ವರಾಜ್ಯ ಬಿಡುತ್ತೆ. ಹಂಗೆ ಆಗಿರೋದು ಈಗ ಈ ವಿಷಯಗಳೆಲ್ಲ. ಯಾತಕ್ಕೆ BBMP ಯಾತಕ್ಕೆ ಬೇಕು? ಇಲ್ಲಿ ಮಾರ್ಕ್ ಕೆಲವೆಲ್ಲ ಅಕ್ಸೆಪ್ಟೆಡ್. ಈ ಮಾರ್ಕ್ ಅವರು ಸ್ವಲ್ಪ ಅದ್ರದೆಲ್ಲ ದಪ್ಪ ಇರುತ್ತೆ. ಇವ್ರುಗಳಿಗೂ ಗೊತ್ತಿರುತ್ತೆ, ಯಾರ ಬಂದ್ ಮಾತಾಡಿದ್ರು ಇವ್ರಿಗೆ ಕನೆಕ್ಷನ್ಗಳಿರುತ್ತೆ, ಜೋರಾಗಿರ್ತಾರೆ. ನಮ್ ದಬಾಯಿಸ್ಬಿಟ್ಟು ನಮ್ದೇ ಬೈತ್ ಕಳಿಸ್ತಾರೆ. ಈಗ ಗಾಡಿ ಹೋಗೋವಾಗ ಆಕ್ಸಿಡೆಂಟ್ ಆಯ್ತು ಅಂದ್ಬಿಡಿದ್ರು, ಯಾರು ತಪ್ಪು ಅಂದ್ರೆ ಯಾರು ದುರ್ಬಲನೋ ಯಾರು ಮಾತಾಡಕ್ ಆಗಲ್ವೋ ಅವಂದೇ ತಪ್ಪು ಅಷ್ಟೇ. ಪೊಲಿಟಿಕಲ್ ಹಿನ್ನೆಲೆ ಇರೋರು ಇದಾಗ್ತಾರೆ. ಹಮಾರ ಮುಂದಕ್ಕೆ ವಿಧಿನೈವೈಕವಾಕ್ಯತ್ವಂ ಯತೋ ಮಂತ್ರಾರ್ಥವಾದಯೋಃ ನಿಷ್ಠತ್ವಂ ನತಯೋರ್ವಪದ್ಯತೆ. ವಿಧಿನೈವೈಕವಾಕ್ಯತ್ವಂ ಯತೋ ಮಂತ್ರಾರ್ಥವಾದಯೋಃ ತತೋ ದರ್ಶನನಿಷ್ಠತ್ವಂ ನತಯೋರ್ವಪದ್ಯತೆ. ವಿಧಿನಾ ಏವ ಏಕವಾಕ್ಯತ್ವಂ ಯತಃ ಮಂತ್ರಾರ್ಥವಾದಯೋಃ ತತಃ ದರ್ಶನನಿಷ್ಠತ್ವಂ ನ ತಯೋಃ ಉಪಪದ್ಯತೆ. ಅಲ್ಲಿ ಸ್ತುತ್ಯರ್ಥೇನ ವಿಧಿಯಾನ ಏಕವಾಕ್ಯತ್ವೇ ಸ್ತುತ್ಯರ್ಥೇನ ವಿಧಿಯಾಂಶು ಅಂತ ಸೂತ್ರ ಮಾಡಿದ್ದಾರೆ. ಅಲ್ಲಿ ಅರ್ಥವಾದ ವಾಕ್ಯಗಳಿಗೂ ಮಂತ್ರವಾದ ವಾಕ್ಯಗಳಿಗೂ ವಿಧಿ ಇವಾಗ ಉರುಪ್ರಸಸ್ವ ಮಂತ್ರ ಇದೆ. ನೀನು ಹಾಡ್ಕೋ, ಉರು ದೊಡ್ಡವನಾಗು ಒಂದು ಅಷ್ಟಕ್ಕೆ ಫಲ ಇಲ್ಲ. ಅದನ್ನ ತಗೊಂಡು ಪುರೋಡಾಶವನ್ನ ತಟ್ಟುವುದಕ್ಕೆ ವಿನಿಯೋಗಿಸ್ಬೇಕು. ಅವಾಗ ಅದು ಹಾಗೆ ಅರ್ಥವಾದ ಇದೆಯಲ್ಲ, ಸೋರೋದಿ ಇತ್ಯಾದಿ ವಾಕ್ಯಗಳು, ಆ ಅರ್ಥವಾದಗಳು ಹೇಳಬೇಕಿದ್ದೆ. ಈ ವಿಧಿಯೊಡನೆ ಏಕವಾಕ್ಯತ್ವವನ್ನ ಯಾವ ಕಾರಣದಿಂದ ಮಂತ್ರಾರ್ಥವಾದಿಗಳು ಹೊಂದಿಕೊಂಡಿದೆಯೋ ಆ ಕಾರಣದಿಂದ ವಿಜಯ ದರ್ಶನಿಷ್ಠತ್ವ ನತಯೋ ಹೋಗೋದು. ದರ್ಶನಿಷ್ಠತ್ವ ಅದೆರಡಕ್ಕೆ ಹೊಂದೋದಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆ. ಕರೆಕ್ಟೇ. ಆದ್ರಿಂದ ಅಲ್ಲಿ ಹೊಂದಲ್ಲ ಅಂತ. ದರ್ಶನಿಷ್ಠತ್ವ ಇಲ್ಲ, ಕಂಡ್ಕೊಂಡ್ರೆ ಆಯ್ತು ಅಂತಿಲ್ಲ. ಆ ಜಾಗದಲ್ಲಿ ಬರೀ ಕಂಡ್ಕೊಂಡ್ರೆ ಆಯ್ತು ಅನ್ನೋದಿಲ್ಲ. ಕಂಡ್ಕೊಳ್ಳೋದು ಪ್ರಾಮಾಣ್ಯ ಕಂಡ್ಕೊಳ್ಳೋದಿಂದಲೇ, ಅದು ಕಂಡ್ಕೊಳ್ಳೋದ್ರಿಂದ ಫಲ ಆಗೋಲ್ಲ. ಯಾಕಂದ್ರೆ ಕಂಡ್ಕೊಂಡು ವಿಧಿಯೊಡನೆ ಮಾಡಿದಾಗ ಫಲವಾಗುತ್ತೆ. ಅದು ವಾಕ್ಯಕ್ಕೆ ಮಾತ್ರ ಕಂಡ್ಕೊಳ್ಳೋದಷ್ಟೇ. ಕಂಡ್ಕೊಳ್ಳೋದು ಅನ್ನೋದಕ್ಕೆ ಬೇರೆ ಏನು ವಾಕ್ಯ ಮಾಡ್ತಾ ಇಲ್ಲ. ವಾಕ್ಯದಿಂದ ಕಂಡ್ಕೊಂಡ ಮೇಲೆ ವಿಧಿಯೊಡನೆ ಏಕವಾಕ್ಯತೆ ಬರುತ್ತೆ ಅಂತ. ಅದರಿಂದ ಅದು ಅದಕ್ಕೆ ದರ್ಶನಿಷ್ಠತ್ವ ಇಲ್ಲ ಅಂತ ನಾವಂತೀವಿ. ಬರೀ ಕಂಡ್ಕೊಂಡ್ರೆ ಆಯ್ತು ಅಂತಿಲ್ಲ, ಅಲ್ಲಿ ಮಾಡ್ಬೇಕು ಅಂತಿದೆ. ನಾವು ಆ ಕಾರಣ ಹೇಳ್ತೀವಿ. ಕರ್ಮಕಾಂಡದಲ್ಲಿ ಜ್ಞಾನವಾದ್ಮೇಲೂ ಮಾಡ್ಬೇಕು ಅನ್ನೋದಿದೆ, ಜ್ಞಾನಕಾಂಡದಲ್ಲಿ ಜ್ಞಾನದ ಮಾಡ್ಬೇಕು ಅನ್ನೋದಿಲ್ಲ. ಆ ವ್ಯತ್ಯಾಸ ಇದೆ. ಯಾಕೆಂದ್ರೆ ಅಲ್ಲಿ ಕಂಡ್ಕೊಂಡು ಮಾತ್ರಕ್ಕೆ ಫಲ ಆಗೋದಿಲ್ಲ. ಕರ್ಮಕಾಂಡದಲ್ಲಿ ಈ ಉರುಪ್ರಸಸ್ವ ಅಂತ ಒಂದು ಪುರೋಡಾಶ ತೊಟ್ಟಗಿ ಮಂತ್ರ ತೋರಿಸ್ತಾರೆ ಅಂತ ತಿಳ್ಕೊಂಡು ಮಾತ್ರ ಫಲ ಆಗಲ್ಲ. ಈ ಶ್ಲೋಕ ನೋಡಿದ್ರೆ ಹಿಂದಿದ್ದಕ್ಕೆ ವೇದಾಂತಾನ ಮಹಾನತ್ವಂ ಏನವಾ ಹೇತುನಾಗುತ್ತದೆ. ಏನ್ ಹೇಳ್ತಿದಾರ ಅನ್ಸುತ್ತೆ ಅಂದ್ರೆ, ಈ ವೇದಾಂತಗಳಿಗೆ ಕ್ರಿಯೆ ಇಲ್ಲ. ಅಲ್ಲ, ವೇದಾಂತ ಆತ್ಮವಸ್ತು ತಿಳಿಸ್ಕೊಡ್ಬೇಕು ಅಂತ ತಾನೆ ಪ್ರಮಾಣವಾಗಿರೋದು. ಅದು ಏನಾರೋ ತಿಳಿಸ್ಕೊಡಲ್ಲ ಅಂತ, ಆತ್ಮವಸ್ತುವಿನ ತಿಳಿಸ್ಕೊಡಲ್ಲ ವೇದಾಂತಗಳು ಅಂತ ಹೇಳಿ ನೀವು ಅಪ್ರಮಾಣ ಅಂತ ಏನಾರೋ ಹೇಳತ್ತೆ. ನಿಮ್ಮ ಕರ್ಮಕಾಂಡದಲ್ಲೂ ಬರೀ ತಿಳ್ಕೊಳ್ಳೋದ್ರಿಂದ ಅಲ್ಲ, ಕ್ರಿಯೆ ಮಾಡಿದ್ರು ನಿಮ್ಗೂ ಸ್ವರ್ಗ ಫಲ ಆಗಲ್ಲ ಅಂತ ಹೇಳ್ಬೋದಲ್ಲ ಅಂತ ಅರ್ಥದಲ್ಲಿ ಏನಾರೋ ಬಂದಿದ್ಯಾ ಅಂತ. ಅವಾಗ ಇದಕ್ಕೆ ಸ್ವಲ್ಪ ಇದು ಆಮೇಲೆ ಪ್ರಮಾಣಗಳು ತಮ್ಮ ಪ್ರಮಾಣವನ್ನು ತಿಳಿಸ್ಕೊಡ್ದೇನೆ ನಿಮಗೂ ಪ್ರಮಾಣ ಆಗಲ್ಲ ಅಂತ ಆಗುತ್ತಲ್ಲ. ಕರ್ಮಕಾಂಡದ ಪ್ರಮಾಣ ಹೇಗೆ ಅಂದ್ರೆ ಆ ಇದನ್ನ ಕ್ರಿಯೆ ಮಾಡಿ ಆ ಫಲ ಉಂಟಾಯ್ತು ಅನ್ನೋದೇ ಅದಕ್ಕೆ ಇದು. ಕ್ರಿಯೆ ಮಾಡಿ ಫಲ ಉಂಟಾಯ್ತದೆ. ಇಲ್ಲಿ ವ್ಯತ್ಯಾಸ ಹೇಳ್ತಾ ಇದ್ದೆ, ಎರಡಕ್ಕೂ ಜ್ಞಾನ ಉಂಟು ಮಾಡ್ಕೊಡೋದು ಅಷ್ಟೇ ಫಲ. ಆದರೆ ಕೇಳಿ, ಜ್ಞಾನ ಉಂಟು ಮಾಡ್ಕೊಳ್ಳೋದು ಅಷ್ಟೇ ಫಲವಾದ್ರು ಇಲ್ಲಿ ಜ್ಞಾನ ಮಾತ್ರದಲ್ಲೇ ಫಲವಾಗ್ಬಿಡುತ್ತೆ. ಅಲ್ಲಿ ಜ್ಞಾನ ಮಾತ್ರ ಫಲ ಆಗೋದಿಲ್ವಲ್ಲ ಅಂತಂದ್ರೆ ಹೌದು, ಅಲ್ಲಿ ಜ್ಞಾನ ಕ್ರಿಯಾಂಗವಾದ ಜ್ಞಾನ ಅಲ್ಲ. ಅಲ್ಲಿ ಇದರಲ್ಲಿ ಕರ್ಮಕಾಂಡದಲ್ಲಿ ಜ್ಞಾನ ಮಾತ್ರದಿಂದ ಫಲ ಅಂತ ಅವರು ಒಪ್ಕೊಂಡಿದ್ರು. ಕ್ರಿಯಾಂಗ ಜ್ಞಾನವೇ ಅದು. ಅದಕ್ಕೆ ಅಲ್ಲಿ ಕ್ರಿಯೆ ಮಾಡು ಫಲ ಆಗಲ್ಲ ಅಂತ ಅದೇ ಆರೋಪ ಮಾಡಬಹುದು. ಮಾಡಿದ್ರು ಫಲ ಆಗಲ್ಲ ಅಂತ ಮಾಡಿದ್ರು ಫಲ ಆಗಲ್ಲ. ವೇದಾಂತದಲ್ಲಿ ನೀನು ತಿಳ್ಕೊಂಡ್ರು ಫಲ ಆಗಲ್ಲ ಅಂತ ನೀನ್ ಏನಾರೋ ಹೇಳೋದಾದ್ರೆ
ಮಾಡಿದ್ರು ಫಲ ಆಗಲ್ಲ. ಮಾಡಿದ್ರು ಯಾಕೆಂದ್ರೆ ಎರಡೂ ಇದಲ್ವಾ ಪ್ರತ್ಯಕ್ಷವಲ್ಲ ಅಂತ ಆಗುತ್ತಲ್ಲ. ಹಿಂದೆ ಪ್ರತ್ಯಕ್ಷ ಅಲ್ಲ ಇನ್ನು. ಅಲ್ಲ ಈ ಹುಡುಗ ನಾ ಹೇಳೋ ಹೊಂದ ಅಷ್ಟೆಲ್ಲ ಕಳಿಸ್ಬೇಕು. ಇಲ್ಲಿ ಯಾವ ಮಂತ್ರಾರ್ಥವಾದಗಳಿಗೆ ವಿಜಯೋಳ್ಮೆ ಏಕವಾಕ್ಯತೆ ಇರೋದ್ರಿಂದ ಮಂತ್ರಾರ್ಥವಾದಗಳ ಜ್ಞಾನ ಮಾತೆಯಿಂದ ಫಲ ಆಗಲ್ಲ. ವಿಜಯೋಳ್ಮೆ ಏಕವಾಕ್ಯತ್ವ ಅಂತ ಅವ್ರು ಹೇಳಿದ್ದಾರೆ. ಯಾರೋ ಶಬರಸ್ವಾಮಿ ವಿಜಯೋಳ್ಮೆ ಅದಕ್ಕೆ ಏಕವಾಕ್ಯತೆ ಅಂತ ಜ್ಞಾನ ಆಗುತ್ತೆ, ಮಂತ್ರಾರ್ಥ ಜ್ಞಾನ ಆಗುತ್ತೆ, ಅದು ಅರ್ಥವಾದ ವಾಕ್ಯ ಜ್ಞಾನ ಆಗುತ್ತೆ. ಜ್ಞಾನವಾದರೂ ಕೂಡ ವಿಜಯೋಳ್ಮೆ ಏಕವಾಕ್ಯತೆ ಅಂತ ಹೇಳೋದ್ರಿಂದ ಅಲ್ಲಿ ದೋಷನಿಷ್ಠತ್ವ ಇಲ್ಲ. ಅಲ್ಲಿ ಜ್ಞಾನವಾದ ಅದು ಕೊಲೆಗಾಲಲ್ಲ. ಅದು ಎರಡಕ್ಕೂ ಅದು ಇದು ಹಬ್ಬಲ್ಲ. ಯಾವುದು ಆ ಜ್ಞಾನ ಕಾರಣ ಮಾಡುವಾಗ ಅದು ಎರಡು ಸಮಾನ ಅಲ್ಲ. ಜ್ಞಾನ ಕಾರಣಕ್ಕೆ ದರ್ಶನ ಮಾತ್ರ ಫಲ ಆಗ್ಬಿಡುತ್ತೆ, ಜ್ಞಾನ ಕರ್ಮಕಾಂಡ ದರ್ಶನ ಮಾತ್ರ ಫಲ ಆಗಲ್ಲ. ಅದು ವಿಧಿನಾತ್ಮಕ ವಾಕ್ಯತ್ವ ಅಂತ ಹೇಳಿರೋದ್ರಿಂದ ಕರ್ಮಕಾಂಡದಲ್ಲಿ ಇದು ಸಮನ್ವಯ ಮಾಡಿದ್ದಾರೆ. ಅದಕ್ಕೆ ತುಂಬಾ ಬರೆದಿದ್ದಾರೆ ಇದಕ್ಕೆ ಇವರು. ಅರ್ಥಾನಿಷ್ಟಂ ಪ್ರತಿಷ್ಠಾಕ್ಕೆ ಫಲಂ ಗೃಹೀತ್ವ ತತ್ ಕಾಮಿನಃ ರಾತ್ರಿ ಸತ್ಯ ಅಧಿಕಾರ ಕಲ್ಪನಾ ತೇ ವಿರುದ್ಧತೆ ನ ಖಲು ಅರ್ಧಜರತೀಯೋ ಲಭ್ಯತೆ ಬರ್ಕೊಳ್ರ. ಹಾ, ಏಕೆಂದರೆ ಮಂತ್ರ ಮತ್ತು ಅರ್ಥವಾದಗಳಿಗೆ ಯಾವ ಡಾಕ್ಟರ್ ಬರ್ಕೊಳ್ಳಿ. ಉರುಪ್ರಸಸ್ವ ಎಂಬ ಮಂತ್ರ, ವಾಯುವೈ ಕ್ಷೇಪಿಷ್ಠಾ ದೇವತಾ ಅರ್ಥವಾದ, ವಾಯುರ್ವೈ ಕ್ಷೇಪಿಷ್ಠಾ ದೇವತಾ ಅರ್ಥವಾದ, ವಾಯುರ್ವೈ ಕ್ಷೇಪಿಷ್ಠಾ ದೇವತಾ, ವಾಯುವೈ ಕ್ಷೇಪಿಷ್ಠಾ ದೇವತಾ, ತುಂಬಾ ಫಾಸ್ಟ್ ಆಗೋದು, ವೇಗವಾಗ ಕ್ಷಿಪ ಪ್ರೇರಣೆ, ಕ್ಷೇಪೀಯ ಕ್ಷೇಪಿಷ್ಠ. ಆ ವಾಕ್ಯಗಳಿಗೆ ವಿಧಿಯೊಡನೆ ಏಕವಾಕ್ಯತ್ವವು ಕಂಡು ಬರುತ್ತದೆ. ಆದ್ದರಿಂದ ದರ್ಶನಿಷ್ಠತ್ವವಲ್ಲ, ಅವೆರಡಕ್ಕೆ ದರ್ಶನಿಷ್ಠತ್ವ ಹೊಂದುವುದಿಲ್ಲ. ಆದ್ದರಿಂದ ಆ ಎರಡಕ್ಕೆ ದರ್ಶನಿಷ್ಠತ್ವ ಎಂಬುದು ಹೊಂದುವುದಿಲ್ಲ. ದರ್ಶನಿಷ್ಠ ಅರಿಯಲ್ಲೇ ಕೊಲೆಗಾಣೋದು ಎಂಬುದು ಹೊಂದುವುದಿಲ್ಲ. ಅದಕ್ಕೆ ಅವೆರಡಕ್ಕೆ ಅಂದ್ರೆ ಮಂತ್ರಾರ್ಥವಾದಗಳಿಗೆ ತಯೋ ದರ್ಶನಿಷ್ಠತ್ವ ನೋವುವಂತಿದೆ. ಬರದಾ ಅದೇ ಹೀಗೆಂದರೆ ಆ ವಾಕ್ಯಗಳಿಗೆ ಇದರನ್ನೇ ಏಕವಾಕ್ಯತ್ವವು ಕಂಡುಬರುತ್ತದೆ. ಆದ್ದರಿಂದ ಆ ಎರಡಕ್ಕೆ ದರ್ಶನೇತ್ವವು ಇರುವುದಿಲ್ಲ. ಮಧ್ಯವಾಕ್ಯ ಹೋದ. ಆದ್ದರಿಂದ ಮೊದಲೇ ಶುರು. ಏಕೆಂದರೆ ಮಂತ್ರ ಮತ್ತು ಅರ್ಥವಾದಕ್ಕೆ ಅರ್ಥವಾದಗಳಿಗೆ ಕೇಳ. ಹಾ, ಹೋಗೋಣ. ಅರ್ಥವಾದೋಕ್ತಿತೋ ಯಾಪಿ ಶ್ರೇಷ್ಠಾ ಕಾಮಿ ಕಲ್ಪನಾ ವಿದ್ಯರ್ಥ ಸಂಗತಾವೇವ ಶಾಪಿ ನೀವ ತಥೋನ್ವಿತಃ. अर्थवादोक्तितः या अपि प्रतिष्ठा कामि कल्पना विद्यर्थ संगताय एव सा अपि न एव ततः ಅಲ್ಲಿ ಪ್ರತಿಷ್ಠಾ ಕಾಮಿನಾದವನಿಗೆ ಒಂದಿದೆ. ಪ್ರತಿಷ್ಠಂತಿ ಹವಾ ಏತೆ ಏತಾ ರಾತ್ರಿಗೂ ಉಪಯಂತಿ
ಇದರಲ್ಲಿ ಬೃಹಸ್ಪತಿ ಕಾಲ ಬರೋಲ್ಲ. ಬೃಹಸ್ಪತಿ ಕಾಲ ರಾತ್ರಿ ಸತ್ರ ಅಂತ. ಇದು ಬೇರೆ ಶಾಖಾಂತ ವಾಕ್ಯ ಕೊಟ್ಟಿದ್ದಾರೆ. ಶ್ರುತಿಯಲ್ಲೇ ಇದೆ. ಸಿಗಲ್ಲ ಇವಾಗ. 7ನೇ ಕಾಂಡದ 4ನೇ ಪ್ರಶ್ನೆದ 2ನೇ ಭಾಗನ ಕಾಂಡ असो अनयोरेव ज्योतिर्गौरा युरितिभ्यः भवन्ति इयं वा वज्रोऽन्तरिक्षङ्गौरथा वायुः इमानेव लोकाभ्यारोहन्ति अभिपूर्वन्तः भवन्ति विपूर्वमेव सोऽग्रलोकोभ्यारोहन्ति ಇಲ್ಲಿ ನಮಗೆ ಅಸತ್ರಂ ವಾ ಏತतो ಇದು ಅಛಂದೋಂ ಯಚ್ಛಂದೋಮಾ ಭವಂತಿ ತೇನ ಸತ್ರಂ ದೇವತಾ ಇವ ಪೃಷ್ಠೀರವರುಂಧತೆ ಪಶುಂ ಛಂದೋಮಿ ಓಜೋಮಿ ವೀರ್ಯಂ ಪೃಷ್ಠಾನ್ ಪಶು ಛಂದೋಮಾ ಓಜಸೇ ವೀರ್ಯ ಪಶು ಪ್ರತಿಷ್ಠೆ ಬೃಹದ್ದಂತರಾಭ್ಯಾಯಂತಿ ಇಯಂ ವಾ ವದಸಂತರಂ ಅಸೋ ಬೃಹತ್ ಆಭ್ಯಾಮೇವ यमति अथो अनयोरेव प्रतिष्ठन्ति एतेवि यज्ञस्याञ्जसायिनी श्रुति ताभ्यामेषु अग्रं लोकयन्ति चतुर्विधमासा समस्तु गोलोकस्य पश्यतो अग्गे लोके प्रतिष्ठन्ति ಅಂತ ತುಂಬಾ ಕಡೆ ಪ್ರತಿಷ್ಠಾ ಕಾಮನಾದವನು ಈ ಸತ್ರ ಮಾಡಲಿ ಅಂತ ಇದೇ ವಾಕ್ಯ ಇದೆ. ಪ್ರತಿಷ್ಠಾ ಕಾಮನಾದವನು ಈ ಸತ್ರ ಮಾಡಿದ್ರೆ ಒಳ್ಳೆ ಪ್ರತಿಷ್ಠೆ ಹೊಂತಾನೆ ನೆಲೆ ಹೊಂತಾನೆ ಅಂತ. ಸ್ಥಿರವಾದ ಪ್ರತಿಷ್ಠಾ ಕಾಮನಾದವನು ಪ್ರತಿಷ್ಠಾ ಕಾಮನೇನೋ ಗಟ್ಟಿಯಾಗಿ ಈ ಜಾಗದಲ್ಲಿ ಪ್ರತಿಷ್ಠಿತ ವ್ಯಕ್ತಿ ಗೌರವಾನ್ವಿತ ವ್ಯಕ್ತಿಯಾಗಿ ಇಲ್ಲಿ ನೆಲೆ ನಿಲ್ಬೇಕು ಅಂತಿದ್ರೆ ಅವನು ಸತ್ರ ಮಾಡಿ ಆ ಸತ್ರ ಯಾಗ ಮಾಡಿದ್ರೆ ಒಳ್ಳೆ ಪ್ರತಿಷ್ಠಾ ಹೊಂತಾನೆ ವಾಕ್ಯ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಅದು ಅರ್ಥವಾದೋಕ್ತಿಯಿಂದ ಬಂದದ್ದು. ಯಾವುದೋ ಈ ಸತ್ರವನ್ನ ಮಾಡಿದ್ರೆ ಆ ಪ್ರತಿಷ್ಠಾವಂತರಾಗ್ತಾನೆ ಅಂತ ಹೇಳಿ ಆ ಪ್ರತಿಷ್ಠಾ ವಾಕ್ಯ ಸತ್ರವನ್ನು ಮಾಡುವಂತ ಹೊಗಳಕೋಸ್ಕರ ಬಂದಂತಹ ವಾಕ್ಯ. ಸತ್ರ ವಾಕ್ಯಕ್ಕೆ ವಿಧಿಯಾಗಿ ಪ್ರತಿಷ್ಠಾ ಕಾಮತ್ವವನ್ನು ಅನುವಾದ ಮಾಡ್ಕೊಂಡಿದೆ. ಪ್ರತಿಷ್ಠಾ ಕಾಮನ ಆಗ್ಬೇಕು ಈ ಸತ್ರ ಮಾಡು ಪ್ರತಿಷ್ಠಾ ಕಾಮ ಹೇಳಿ. ಪ್ರತಿಷ್ಠಾ ಕಾಮಿ ಕಲ್ಪನೆಯು ಅರ್ಥವಾದೋಕ್ತಿಯಿಂದ ಯಾವುದು ಬಂದು ಹುಚ್ಚಿದೆ ಗೊತ್ತಾಗುತ್ತೆ. ತಿಳ್ಕೊತೀರಾ? ಪ್ರತಿಷ್ಠಾ ಕಾಮಿತ್ವ ಕಲ್ಪನೆಯು ಯಾವ ಸತ್ರವಾಕ್ಯಕ್ಕೆ ಅರ್ಥವಾದೋಕ್ತಿಯಿಂದ ಗೊತ್ತಾಗುತ್ತದೆಯೋ ಸತ್ರವಾಕ್ಯ. ಸತ್ರ ಅಂತ ಒಂದು ಯಾಗ. ಸತ್ರವಾಕ್ಯಕ್ಕೆ ಅರ್ಥವಾದೋಕ್ತಿಯಿಂದ ಏನು ತಿಳಿದು ಬರ್ತದೆ ಅದು ಅರ್ಥವಾದವನ್ನು ಹೇಳುವಂತಹ ವಾಕ್ಯದಿಂದ. ಅದು ಕೂಡ ವಿದ್ಯರ್ಥ ಸಂಬಂಧದಿಂದಲೇ. ವಿದ್ಯರ್ಥನ್ನ ಸತ್ಯಯಾಗ ಮಾಡ್ಬೇಕು ಅನ್ನೋ ವಿಧಿ ಸಂಬಂಧದಿಂದಲೇ ಫಲ ಆಗತ್ತೆ. ಬರೀ ತಿಳ್ಕೊಂಡಿದ್ರೆ ಆಗಲ್ಲ. ವಿದ್ಯರ್ಥ ಸಂಗತವು ಏವ ಸಾಪಿ ತಥೋ ಅದಕ್ಕಿಂತ ಬೇರೆ ಇನ್ನೇನು ಇಲ್ಲ. ಅದಕ್ಕಿಂತ ಬೇರೆ ಏನೇನು ಅಂದ್ರೆ ಆ ವಿದ್ಯಾರ್ಥದ ಸಂಬಂಧವಾಗುವುದು ಅನ್ನೋದನ್ನ ಬಿಟ್ಟು ಬೇರೆ ಇನ್ನೇನು ಹೇಳಿ ಬಂದ. ಈ ಸತ್ರ ಮಾಡುವವರಿಗೆ ಪ್ರತಿಷ್ಠಾ ಬಂದ್ಬಿಡತ್ತೆ ಅಂತ ತಿಳ್ಕೊಂಡ್ರೆ ಫಲ ಆಗಲ್ಲ. ಕಾಲ ಎಲ್ಲಾ ಜಾಗ ಗೇಯ್ಬೇಕು. ಲೋಕದಲ್ಲಿ ಗೇದರೆ ಫಲ ಗೊತ್ತಾ? ಕೈ ಕೆಸರಾದರೆ ಬಾಯಿ ಮುಸರು ಅಂತ ಹೇಳೋದು. ಗದ್ದೆ ಹೋಗ್ಬೇಕು, ತೋಟಕ್ಕೆ ಹೋಗ್ಬೇಕು, ಕೈ ಕೆಸರು ಮಾಡ್ಕೋಬೇಕು, ಬಾಯಿ ಮುಸರು. ಕೈ ಕೆಸರಾದರೆ ಬಾಯಿ ಮುಸರು.
ಕ್ರಿಯೆಗೆ ಫಲ ಲೋಕದಲ್ಲಿ ಎಲ್ಲ ಫಲ ಅಲ್ಲಿ ಬೇರೆ ಕ್ರಿಯೆಗೆ ಫಲ ಜ್ಞಾನ ಫಲ ಎಲ್ಲಿಲ್ಲ ಅಂತ ಅವ್ನು. ಅಲ್ಲ ಇಲ್ಲಿ ಸಿದ್ಧಾಂತಿನೇ ಹೇಳ್ತಿರೋದು ಆ ರೀತಿ ಹೌದು. ಆಗಲ್ಲ ಅಂತ ಜ್ಞಾನ. ಎಲ್ಲ ಆದ್ರೆ ಆಗ್ಬೋದು ಅರ್ಥವಾದದಲ್ಲಿ ಯಾಕೆಂದ್ರೆ ಅದು ಅದಕ್ಕಾಗಿ ಬಂದವರು ಆ ಕ್ರಿಯೆ ಮಾಡ್ಸೋಕೆ ಬಂದವರು ಅಲ್ಲಿ ಆಗತ್ತೆ. ವೇದಾಂತ ಹಾಗೆ ಬಂದಿಲ್ಲ. ವಿದ್ಯರ್ಥ ಶೇಷ ಭಾವಶ್ಚ ದೀರ್ಘ ಬೇಡ, ವಿದ್ಯಾರ್ಥ ಅಷ್ಟೇ ಇದೆ. ಇನ್ನು ದೀರ್ಘ ಇದೆಯಾ? ವಿದ್ಯಾರ್ಥ ತತಶ್ಚಾರ್ಥಾಂತರೋಕ್ತಿತಾ ಐಕಾರ್ಥ್ಯಾದ್ವಚಸೋ ಶಕ್ಯ ವಿರುದ್ಧದ್ಯರ್ಥ ಕಲ್ಪನಾ ವಿದ್ಯಾರ್ಥಯೇಷಭಾವಶ್ಚ ತತಶ್ಚಾರ್ಥಾಂತರೋಕ್ತಿತಾ ಐಕಾರ್ಥ್ಯಾದ್ವಚಸೋ ಶಕ್ಯ ವಿರುದ್ಧದ್ಯರ್ಥಕಲ್ಪನಾ. ವಿದ್ಯರ್ಥಶೇಷಭಾವಶ್ಚ ಭಾವಃ ಚ ತತಃ ಚ ಅರ್ಥಾಂತರೋಕ್ತ ಐಕಾರ್ಥ್ಯಾತ್ ವಚಸಃ ಅಶಕ್ಯ ವಿರುದ್ಧದ್ಯರ್ಥಕಲ್ಪನಾ. ವಿದ್ಯಾರ್ಥಕ್ಕೆ ಶೇಷಭಾವ ಇದೆ. ವಿದ್ಯಾರ್ಥನೆ ಮಾಡೋದ ಅಂದ್ರೆ ಅಗ್ನಿಹೋತ್ರ ಮಾಡು, ಸೋಮ್ಯಾಗ ಮಾಡು, ಅದಕ್ಕೆ ಶೇಷವಾಗಿ ಕಥೆ ಹೇಳುತ್ತೆ. ಆ ಕಥೆ ಆಗಲಿ ಯಾವುದೇ ಘಟನೆ ಆಗಲಿ ವಿದ್ಯಾರ್ಥಕ್ಕೆ ಶೇಷವಾಗಿ ಬಂದಿರುತ್ತೆ. ವಿದ್ಯಾರ್ಥಕ್ಕೆ ಶೇಷಭಾವವನ್ನು ಹೊಂದಿರೋದ್ರಿಂದ ಅರ್ಥಾಂತರೋಕ್ತಿ ಅಂದ್ರೆ ಅರ್ಥವಾದೋಕ್ತಿ ಹಾಗೆ ಮಾಡ್ತಿದ್ದೀರ ಮಾಡ್ತಿದ್ದಾರೆ. ಇವರು ಈ ಮಂತ್ರಕ್ಕೂ ಅರ್ಥವಾದ ವಾಕ್ಯಗಳು ಇದೆಯಲ್ಲ, ಅದಕ್ಕೆ ಎರಡೆರಡು ರೀತಿ. ಒಂದು ವಿಧಿಗೆ ಶೇಷವಾಗಿದೆ ಅನ್ನೋ ಅರ್ಥನೂ ಮಾಡೋದು, ಇನ್ನೊಂದು ಸ್ವತಂತ್ರವಾಗೂ ಇದೆ ಫಲ ಕೊಡುತ್ತೆ ಅಂತ ಮಾಡೋದು. ಅದೇ ಇದು ತತಶ್ಚ ಅರ್ಥಾಂತರೋಕ್ತ ಸ್ವತಂತ್ರ ಫಲ ಹೇಳ್ಕೊಳ್ಳಿ, ಸ್ವತಂತ್ರ ಫಲ ಕೊಡುತ್ತೆ. ಅವ್ರು ಹೇಳಿದ್ರು ಅಂತ ಹಂಗೇನಾದ್ರು ಒಂದ್ ವೇಳೆ ನೀನ್ ಹೇಳ್ತಾ ಇದ್ರೆ ಒಂದು ಇದಕ್ಕೆ ಒಂದೇ ಅರ್ಥ ಆಗೋದು ಎರಡು ಅರ್ಥ ಕಲ್ಪನೆ ಮಾಡಕ್ಕಾಗಲ್ಲ ವಾಕ್ಯಕ್ಕೆ. ಈ ಪ್ರಸಂಗದಲ್ಲೇ ಒಳ್ಳೆ ಇದು ಹೇಳ್ತಲ್ಲ ಅಲ್ಲಿ ಯಾವ್ದಾದ್ರು ಸತ್ರ ಮಾಸತೆ ಅಲ್ಲಿ ಪ್ರತಿಷ್ಠಂತಿ ಹವಾ ಏತೌ ರಾತ್ರಿ ಉಪಯಂತಿ ಇದೆಯಲ್ಲ, ಈ ವಾಕ್ಯನ ವಿಧಿಗೆ ಶೇಷವಾಗಿ ಆ ಸತ್ರ ಮಾಡೋನಿಗೆ ಫಲ ಬರುತ್ತೆ ಅಂತ ಹೇಳ್ತೀರೋ, ಇಲ್ಲ ಈ ವಾಕ್ಯ ಸ್ವತಂತ್ರವಾಗಿ ಫಲ ಕೊಡುತ್ತೆ ಅಂತ ಹೇಳ್ತೀರೋ? ಸ್ವತಂತ್ರವಾಗಿ ಫಲ ಕೊಡುತ್ತೆ ಅಂತ ಒಂದು ವೇಳೆ ನೀವು ಹೇಳೋದು ಫಲ ಕೊಡ್ತೀನಿ ವಾಕ್ಯ. ಅದೇ ಅದನ್ನೇ ಆಗಲ್ಲ ಅಂತ ಓಕೆ ಅನ್ಸುತ್ತೆ. ಯುಕ್ತಿ ಕೊಡ್ಬೇಕಲ್ಲ, ಸ್ವತಂತ್ರ ಫಲವಾಗಲ್ಲ ಈ ವಾಕ್ಯದಲ್ಲಿ ವಾಕ್ಯ ಮಾತ್ರ ಫಲ ಆಗುತ್ತೆ. ಪ್ರತಿಷ್ಠಂತಿ ಹವಾ ಅಂತ ಹೇಳಿದೆಯಲ್ಲ, ಕರ್ಮ ಮಾಡದೆ ಅಂತ ಹೇಳ್ತಾರಲ್ಲ, ಸತ್ಸಮುಪಯಂತಿ ಸತ್ಸಮುಪಯಂತಿ ಪ್ರತಿಷ್ಠಂತಿ ಇದೆ. ರಾತ್ರಿ ಉಪಯಂತಿ ಅಂತ ಯಾತ್ರೆಯನ್ನು ಯಾರು ಅನುಷ್ಠಾನ ಮಾಡ್ತಾರೋ ಅವ್ರು ಪರಿಶ್ರಮ ಅಂತಾರೆ ವಾಕ್ಯ. ಅದು ಕಾಮನ್ ಎಲ್ಲ ಇದಕ್ಕೂ ಕರ್ಮಕಾಂಡದ ವಾಕ್ಯಗಳು ಯಾವ ವಾಕ್ಯ ತಗೊಂಡ್ರು ಅಷ್ಟೇ. ಏನ್ ಹೇಳ್ತಿದೆ ಅಂದ್ರೆ ಅರ್ಥವಾದಗಳು ಸ್ವತಂತ್ರವಾಗಿ ಫಲ ಕೊಡುತ್ತೋ ಕೊಡಲ್ವೋ ಅರ್ಥವಾದ ವಾಕ್ಯ ಅದು ಅವನು ಹೇಳಲ್ಲ, ಕೊಡಲ್ಲ ಅವನು ಹೇಳ್ತಾನೆ. ಅಲ್ಲ ಈ ತರ ವಾಕ್ಯಗಳು ಕೊಡುತ್ತೆ ಅಂತ ಮಾಡಿದಾರಂತೆ. ಹೌದಾ? ತೀರ್ಮಾನ ಮಾಡಿ ವಾಕ್ಯ ಫಲ ಕೊಟ್ಬಿಡುತ್ತಾ? ತೀರ್ಮಾನ ಮಾಡಿದಾರಂತೆ. ಇದು ಚರ್ಚೆ ಆಗ್ಬಿಟ್ಟು ಜೈಮಿನಿ ಸೂತ್ರ ಏನೋ ತೋರಿಸ್ತಾ ಇರೋದು. ಅಲ್ಲೇನೋ ಓದಿ ಹೇಳಿದ್ರೆ ಆ ವಾಕ್ಯ ಓದಿ ಅರ್ಥವಾದಿಯ ಫಲ ಕೊಡ್ತೀನಿ ನಾವು ಹೊಸದನ್ನೇ ಕೇಳಿಲ್ಲ ನಾವು. ಫಲ ಫಲ ಕೊಡುತ್ತೆ ಅಂದ್ರೆ ವರ್ಗ ಫಲಕ್ಕೆ ಇದನ್ನ ಸಂಬಂಧಿಸ್ಕೋಬೇಕು ಈ ಅರ್ಥವಾದ ವಾಕ್ಯನ, ಇಲ್ಲ ಈ ಅರ್ಥವಾದ ವಾಕ್ಯವೇ ಆ ಪ್ರತಿಷ್ಠಂತಿ ಹವ ಆ ಫಲನ ತಾನೇ ಕೊಡುತ್ತೆ ಅಂತ ಹೇಳ್ತಿದ್ಯಾ ಅಂತ ಚರ್ಚೆ ಮಾಡಿ, ಈ ಸಂದರ್ಭದಲ್ಲಿ ಅರ್ಥವಾದ ವಾಕ್ಯವೇ ಸ್ವತಂತ್ರವಾಗಿ ಆ ಫಲ ಕೊಡುತ್ತೆ ಅಂತ ಹೇಳ್ತಿದೆ. ಇದನ್ನ ಸ್ವರ್ಗ ಫಲಕ್ಕೆ ಸಂಬಂಧಿಸಬಾರದು ಅಂತ ಜೈಮಿನಿ ಸೂತ್ರದಲ್ಲಿ ತೀರ್ಮಾನ ಆಗಿದೆ ಅಂತ. ಕರ್ಮ ಮಾಡ್ತೇನೆ, ಕರ್ಮ ಮಾಡ್ಲೇಬೇಕು, ಸ್ವತಂತ್ರ ಫಲ ಕೊಡ್ತೀನಿ ಅಂತ. ಅರ್ಥವಾದ ವಾಕ್ಯಗಳು ತಾನೇ ಫಲ ಕೊಡಲ್ಲ ಅನ್ನೋದು ಸಾಮಾನ್ಯ ನಿಯಮ. ಹೌದು, ಮತ್ತೆ ತಾನೇ ಫಲ ಕೊಡ್ತೀವಿ. ಅರ್ಥವಾದ ವಾಕ್ಯ ಇರ್ಲಿ, ಆ ಮುಖ್ಯವಾದ ಒಂದು ಕ್ರಿಯೆ ಇರುತ್ತಲ್ಲ, ಅದಕ್ಕೆ ಏನ್ ಫಲ ಇರುತ್ತೋ ಅದ್ರ ಜೊತೆನೆ ಸೇರಿಸ್ಕೋಬೇಕು ಅಂತ ಇನ್ನೊಂದು ನಿಯಮ. ಹೌದು, ಈ ಜಾಗ ಎಕ್ಸೆಪ್ಷನ್ ಅಂತೆ. ಈ ಜಾಗ ಯಾವ ಆ ಸತ್ರಕ್ಕೆ ಸ್ವರ್ಗ ಫಲ ಇದೆಯಲ್ಲ ಅದಕ್ಕೆ ಸೇರಿಸ್ಕೋಬೇಡಿ ಅಂತ ಚರ್ಚೆ ಮಾಡಿ ನಿರ್ಣಯ ಮಾಡಿದಾರಂತೆ. ಈ ಅರ್ಥವಾದ ವಾಕ್ಯಕ್ಕೆ ಇಲ್ಲೇ ಹೇಳುವಂತ ಪ್ರತಿಷ್ಠೆ ಅನ್ನೋ ಫಲ ಅಷ್ಟಕ್ಕೆ ಬರುತ್ತೆ. ಅಧ್ಯಯನ ಮಾಡ್ಲಿಕ್ಕೆ ಬರುತ್ತಾ? ಅಧ್ಯಯನ ಅಲ್ಲ, ಯಾಕೆ ಏನೇ ಮಾಡ್ಬೇಕು,
ಕ್ರಿಯೆ ಮಾಡೋದು ಕಾಮನ್ ಅವ್ರಿಗೆ. ಕ್ರಿಯೆ ಮಾಡಿ ಬರುತ್ತೆ ಮೇಲೆ ಅಷ್ಟೇ ಬರುತ್ತೆ ಅರ್ಥ ಏನಾಗಲ್ಲ. ಅಲ್ಲ ಆ ವಾಕ್ಯದಿಂದಾನೇ ಫಲ ತಿಳಿಸ್ಕೊಡ್ತಾ ಇದೆಯಾ ಇಲ್ವಾ ಅಂತ ಚರ್ಚೆ. ಈಗ ಆ ವಾಕ್ಯದ ಸಾರ್ಥಕ್ಯತೆ ಸ್ವಾರ್ಥದಲ್ಲಿ ಇದೆಯಾ ಇನ್ನೊಂದಕ್ಕೆ ಸಂಬಂಧಿಸ್ಕೊಂಡಿದ್ಯಾ ಅಂತ. ಸರಿ, ಇನ್ನೊಂದಕ್ಕೆ ಕರ್ಮಕ್ಕೆ. ಕರ್ಮಕ್ಕಲ್ಲ, ಇನ್ನೊಂದಕ್ಕೆ ಅಂದ್ರೆ ಇವಾಗ ತಾನಾಗ್ತಾನೆ ಏನು ತಿಳಿಸ್ಕೊಡೋದ. ಈ ಜ್ಞಾನ ವಾಕ್ಯಗಳು ಬೇರೆ ಒಂದನ್ನ ಯಾವುದನ್ನು ಇಟ್ಕೊಳ್ದೇನೆ ತನ್ನ ಇದಕ್ಕೆ ಸಾಮರ್ಥ್ಯಕ್ಕೆ ತಾನಾಗ್ತಾನೆ ತಿಳಿಸ್ಕೊಡ್ತಾ ಇಲ್ವೋ ಫಲ. ಅರ್ಥವಾದಗಳು ಮಂತ್ರಗಳು ಹಾಗಲ್ಲ ಅಂತ ಫಸ್ಟ್ ಒಂದು ಎಕ್ಸೆಪ್ಷನ್ ತೋರಿಸ್ಬಿಟ್ಟು ಈ ರೀತಿ ಇದ್ರೂ ಅದಾಗಲ್ಲ ಅಂತ ಹೇಳ್ಬೇಕು. ನೇರವಾಗಿ ತೋರಿಸುತ್ತೆ ಅಂತ ಅಲ್ಲ, ಈ ರೀತಿ ಕಂಡು ಬಂದ್ರು ಈ ತರ ಜಾಗದಲ್ಲಿ ಒಂದು ವಾಕ್ಯಕ್ಕೆ ನೀವು ಎರಡೆರಡು ರೀತಿ ಕಲ್ಪನೆ ಮಾಡಕ್ ತಪ್ಪು ಅಂತ. ಅಲ್ಲೂ ಹಾಗೆ ಮಾಡಬಾರ್ದು ಅಂತ ಮಾಡಬಾರ್ದು ಅಂತ ಸಿದ್ಧಾಂತಿ ಹೇಳ್ತಿರೋದು. ಇಲ್ಲಿ ತುಂಬಾ ದೊಡ್ಡ ಟಿಪ್ಪಣಿ ಕೊಡ್ತೀರ ಅಂದ್ರೆ ವಿದ್ಯಾರ್ಥ ಶೇಷ ಅರ್ಥವಾದ ವಾಕ್ಯಗಳಿಗೆ ವಿದ್ಯಾರ್ಥ ಶೇಷವಿರುವುದರಿಂದ ಬರ್ಕೊಳ್ಳಿ. ಅರ್ಥವಾದ ವಾಕ್ಯಗಳಿಗೆ ವಿದ್ಯಾರ್ಥ ಶೇಷವಿರುವುದರಿಂದ ವಿದ್ಯಾರ್ಥ ಶೇಷ ಒಂದು, ಅರ್ಥಾಂತರೋಕ್ತಿತ ಇನ್ನೊಂದು. ಆ ಎರಡರಲ್ಲಿ ಒಂದ್ ಅರ್ಥ ಮಾಡ್ಬೇಕು ಅಂತ ಹಿಂಗೆ ಎರಡು ಪರಿಸ್ಥಿತಿ. ಅರ್ಥಾಂತರೋಕ್ತಿಯನ್ನೇ ಅರ್ಥವಾದೋಕ್ತಿಯನ್ನೇ ಅರ್ಥವಾದ ವಾಕ್ಯವನ್ನೇ ಇನ್ನೊಂದು ಎಂಬುದಾಗಿ ಮಾಡುವುದಕ್ಕೆ ಬರುವುದಿಲ್ಲ. ಏಕೆಂದ್ರೆ ವಾಕ್ಯಕ್ಕೆ ಏಕಾರ್ಥವಿರುವುದರಿಂದ. ಹಾಗಾಗಿ ವಾಕ್ಯಕ್ಕೆ ಏಕವಾಕ್ಯ ಏಕಾರ್ಥ ಒಂದೇ ಅರ್ಥವಿರುವುದರಿಂದ ವಿರುದ್ಧವಾದ ಎರಡು ಅರ್ಥ ಕಲ್ಪನೆ ಮಾಡಕೂಡದು, ಮಾಡಕ್ ಬರುವುದಿಲ್ಲ. ವಿರುದ್ಧವಾದ ಎರಡು ಅರ್ಥವನ್ನು ಕಲ್ಪನೆ ಮಾಡೋದು ಬರುವುದಿಲ್ಲ. ವಿದ್ಯಾರ್ಥಿ ಭಾವ ವಿದ್ಯಾರ್ಥಿ ಶೇಷ ಭಾವವನ್ನು ಹೇಳೋದು, ಆಮೇಲೆ ಅರ್ಥಾಂತರೋಕ್ತಿತ್ವವನ್ನು ಹೇಳೋದು. ಈ ರೀತಿ ಮಾಡುವುದಿದೆಯಲ್ಲ ಅದು ಐಕಾರ್ಥ ವಾಕ್ಯಕ್ಕೆ ಅದು ಹೊಂದಲ್ಲ. ಐದಾದ ವಾಕ್ಯ ಅರ್ಥವಾದ ವಾಕ್ಯಕ್ಕೆ ಸ್ವತಂತ್ರವಾಗಿ ಫಲ ಇದೆ ಅಂತಾನು ಹೇಳೋದು, ವಿಧಿ ಜೊತೆ ಅದು ಶೇಷವಾಗುತ್ತೆ ಅಂತಾನು ಹೇಳೋದು. ಅದು ಎರಡು ಹೊಂದಲ್ಲ. ಎರಡು ಐಕಾರ್ಥಕ್ಕೆ ಸಹ ಅಶಕ್ತಿ ಮಾತ್ರ. ವಿರುದ್ಧ ದ್ವರ್ಥಕಲ್ಪನಾಪಿ ಅಶಕ್ಯ. ವಿರುದ್ಧ ಎರಡು ಅರ್ಥಕಲ್ಪನೆ ಮಾಡೋದು ಸರಿ ಅಲ್ಲ. ಅದೇ ವಿರುದ್ಧ ದ್ವರ್ಥಕಲ್ಪನೆ. ಹಾಗೆ ಮಾಡಿದ್ರೆ ವಿರುದ್ಧ ಅರ್ಥಕಲ್ಪನೆ ಆಗುತ್ತೆ. ಹಾಗೆ ಮಾಡಿದ್ರೆ ವಿರುದ್ಧವಾದ ಎರಡು ಅರ್ಥಕಲ್ಪನೆ ಮಾಡಿದಂಗೆ ಆಗುತ್ತೆ. ಹಾಗೆ ಮಾಡಿದರೆ ವಿರುದ್ಧವಾದ ಹಾಗೆ ಮಾಡಿದರೆ ವಿರುದ್ಧವಾದ ಎರಡು ಅರ್ಥಕಲ್ಪನೆ ಮಾಡಿದಂಗೆ ಆಗುತ್ತದೆ. ಅಲ್ಲ ಸರ್, ಕ್ರಿಯೆಗೆ ಅನುವಾಗೇ ಫಲ ಕೊಡಬೇಕು. ಅರ್ಥವಾದ ಈ ರಾತ್ರಿ ಸತ್ರವೆಂಬ ಯಾಗಕ್ಕೆ ಸ್ವರ್ಗ ಫಲವೇ ಅಥವಾ ಈ ಅರ್ಥವಾದದಲ್ಲಿ ಹೇಳಿದ ಪ್ರತಿಷ್ಠೆ ಎಂಬುದು ಫಲವೇ ಎಂದು ವಿಚಾರ ಮಾಡಿ ಕೊನೆಯಲ್ಲಿ ಫಲಮಾತ್ರೇಯೋ ನಿರ್ದೇಶಾತ್ ಆಗ ಎರಡು ಫಲ ಅನುಮಾನಂ ಸ್ಯಾತ್. ಸ್ವರ್ಗ ಫಲವೇ ಪ್ರತಿಷ್ಠಾ ಫಲವೇ ಅಂತ ಎರಡು ವಾಕ್ಯಗಳಿಗೆ ಸ್ವರ್ಗ ಫಲವಾ ಅಥವಾ ಪ್ರತಿಷ್ಠಾ ಫಲವಾ ಅಂತ ಎರಡು ಆಯ್ತು ಅಂತ ಇದು ಮಾಡಿ ಈ ಸೂತ್ರದಿಂದ ಫಲಮಾತ್ರೇಯೋ ನಿರ್ದೇಶಾತ್ ಆಶ್ರಿತ್ಯೌ ಅನುಮಾನಂ ಸ್ಯಾತ್ ಎಂಬ ಜೈಮಿನಿ ಸೂತ್ರದಲ್ಲಿ ಎಲ್ಲಿಯೂ ಪ್ರಕೃತ ಹೇಳದಿರುವ ಸ್ವರ್ಗ ಫಲವನ್ನು ಕಲ್ಪಿಸಬಾರದೆಂದು ಅರ್ಥವಾದದಲ್ಲಿ ಹೇಳಿದ್ದನ್ನೇ ಫಲವಾಗಿ ಹೇಳುವುದು ನ್ಯಾಯವೆಂದು ತೀರ್ಮಾನಿಸಿದೆ. ಅದರಿಂದ ಪ್ರತಿಷ್ಠಾ ಫಲ ಕಾಮಿಗೇನೆಯೇ ರಾತ್ರಿ ಸತ್ರದಲ್ಲಿ ಅಧಿಕಾರವೆಂದು ಕೊನೆಯಲ್ಲಿ ನಿರ್ಣಯ ಮಾಡಿದೆ. ಇಲ್ಲಿ ಮಾತ್ರ ಅರ್ಥವಾದಕ್ಕೆ ಸ್ವಾರ್ಥದಲ್ಲಿಯೂ ತಾತ್ಪರ್ಯವನ್ನು ಒಪ್ಪಿರುವುದು ಸ್ವಾತಂತ್ರ್ಯದಿಂದಲ್ಲ. ಯಾಕೆ ಅಂದ್ರೆ ರಾತ್ರಿ ಸತ್ರವನ್ನು ಅನುಷ್ಠಾನ ಮಾಡುವವನಿಗೆ ನೀವು ಹೇಳಿದಂತೆ ಈ ಪ್ರತಿಷ್ಠಾ ಫಲವನ್ನು ಒಪ್ಪಿ ಹೇಳಿರುವುದು. ಏನಾಯ್ತು ಅಂದ್ರೆ ರಾತ್ರಿ ಸತ್ರ ಮಾಡುವವನಿಗೆ ಪ್ರತಿಷ್ಠಾ ಫಲವೂ ಪ್ರಾಪ್ತಿ ಆಗುತ್ತೆ, ಸತ್ರ ಸ್ವರ್ಗ ಫಲ ಪ್ರಾಪ್ತಿ ಆಗುತ್ತೆ. ಹಾಗೆ ಅರ್ಥವಾದಕ್ಕೂ ಫಲ ಉಂಟು ಅಂತ ಅರ್ಥವಾದ ಪ್ರತಿಷ್ಠಾ ಫಲ ಹೇಳುತ್ತಲ್ಲ, ಒಟ್ಟು ಯಾವ ಸ್ವರ್ಗ ಫಲವನ್ನು ಹೇಳುತ್ತಲ್ಲ, ಎರಡು ಫಲ ಉಂಟು ಬರುತ್ತೆ ಅಂತ. ಈ ಜಾಗದಲ್ಲಿ ಮಾತ್ರ ವಿಧ್ಯರ್ಥ ಅಂದ್ರೆ ವಿಧಿಗೆ ಅರ್ಥ ಅಂತ. ಈ ತರ ತುಂಬಾ ಕಡೆ ಇದೆ ವೇದಲ್ಲ. ಈಗ ಪುಷ್ಪಾನ ಹೋಗಿದ್ದಲ್ಲ ಅದು ದುಷ್ಟ ಫಲವೇ, ಅದೇ ಬರೀ ಪಶುತ್ವಕ್ಕಲ್ಲ. ಚತುರ್ನೇ ಇದಿ ಪುಷ್ಪಾಲ ಪಶುವ ಪಶು ದೇವಾವೃದ್ಧೇ ಇದೆಯಲ್ಲ, ಅಲ್ಲ ಪಶು ಬರಲ್ಲ ಅಂತ ಅನ್ನೋಕ್ಕಾಗಲ್ಲ.
ಅದನ್ನ ಪಶು ಬರೋಲ್ಲ ನೋಟ ಮಾಡಿದ್ರೆ ಸಂಪತ್ತು ಬರೋಲ್ಲ ಅಗಲೇಕ್ಕಾಗಲ್ಲ. ಅದೇ ಅಷ್ಟೇ ಫಲ ಅಲ್ಲ. ಬಟ್ ಅಲ್ಲಿ ಇದರಲ್ಲಿ ಪಾಪ ಇದು ಹಾ ಅಲ್ಲಿ ಏನದನ್ನ ಫಲ ಅಂತಾನೆ ಇಟ್ಕೊಂಡಿಲ್ವಲ್ಲ ಆತ್ಮ ಅದಕ್ಕೆ ಅಪಕೀರ್ತಿ ಬರ್ತದೆ ಫಲ ಅಂತಾನೆ ಅನ್ಕೊಂಡು ಅಲ್ಲ ಅಹೋ ಅದು ಸುಮ್ನೆ ಹೇಳಿದೆ ಅಂತ ತಾನೆ ಮಾಡಕ್ ಅರ್ಥವಾದ. ಸುಮ್ನೆ ಅರ್ಥವಾದ ಏನೋ ಒಳಗ್ ಬದಿಗೆ ಮಾಡ್ಬೇಕು ಅನ್ನೋ ಕೆಲಸಕ್ಕೆ ನಿಲ್ಸ್ಕೊಳ್ಳೋಣ ಒಳ್ಳೆ ಹಾ ನಿಲ್ಲಿಸ್ಬೇಕಂತಮ್ಮ. 1 2 1 2 1 2 ಯಾರ್ದೋ 12 12 12 ಹೌದಾ 3 12 12 12 12 ಮತ್ತು 1 ಮಲ್ದಾಕ್ಷಿ ಆಸರು ಹಾಕೊಂಡಿದ್ದೀರಲ್ಲ ಅರ್ಥ ಹೋಗುತ್ತೆ ಅಂತ